ஆத்துமாவே நன்றி சொல்லு முழு உள்ளத்தோடு. ஆத்துமாவே நன்றி சொல்லு முழு உள்ளத்தோடு. கர்த்தர் செய்த நன்மைகளை ஒரு நாளும் மறவாது. கர்த்தர் செய்த நன்மைகளை ஒரு நாளும் மறவாது. ஆத்துமாவே நன்றி சொல்லு முழு உள்ளத்தோடு. குற்றங்களை மன்னித்தாரே, நோய்களை நீக்கினாரே. குற்றங்களை மன்னித்தாரே, நோய்களை நீக்கினாரே. படுகொலையிலிருந்து மீட்டாரே, ஜீவனை மீட்டாரே. படுகொலையிலிருந்து மீட்டாரே, ஜீவனை மீட்டாரே. கர்த்தர் செய்த நன்மைகளை ஒரு நாளும் மறவாது. கர்த்தர் செய்த நன்மைகளை ஒரு நாளும் மறவாது. ஆத்துமாவே நன்றி சொல்லு முழு உள்ளத்தோடு. ஆத்துமாவே நன்றி சொல்லு முழு உள்ளத்தோடு. கிருபையின் இரக்கங்களா மணிமுடி சூட்டுகிறார். கிருபையின் இரக்கங்களா மணிமுடி சூட்டுகிறார். வாழ்நாளெல்லாம் நன்மைகளா திருப்தியாக்குகிறார். வாழ்நாளெல்லாம் நன்மைகளா திருப்தியாக்குகிறார். கர்த்தர் செய்த நன்மைகளை ஒரு நாளும் மறவாதே. கர்த்தர் செய்த நன்மைகளை ஒரு நாளும் மறவாதே. ஆத்துமாவே நன்றி சொல்லு முழு உள்ளத்தோடு. ஆத்துமாவே நன்றி சொல்லு முழு உள்ளத்தோடு. இளமை கழுகு போல புதிதாக்கி மகிழ்கின்றார். இளமை கழுகு போல புதிதாக்கி மகிழ்கின்றார். ஓடினாலும் நடந்தாலும் பலன் குறைவதில்லை. ஓடினாலும் நடந்தாலும் பலன் குறைவதில்லை. கர்த்தர் செய்த நன்மைகளை ஒரு நாளும் மறவாதே.
ಪ್ರೀತಿಸುವೆ 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 ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ಅತಿಶಯ ದೇವರು ನೀ ಸಂತೈಸುವ ಕರ್ತನೇ ಅತಿಶಯ ದೇವರು ನೀ ಸಂತೈಸುವ ಕರ್ತನೇ ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ 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 ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ಇಮ್ಯಾನುವೇಲನು ನೀ ಎಂದೆಂದು ಜೊತೆ ಇರುವೆ ಇಮ್ಯಾನುವೇಲನು ನೀ ಎಂದೆಂದು ಜೊತೆ ಇರುವೆ ಜೀವ ನೀಡುವ ಜೀವವಾಕ್ಯವೇ ನಿಮ್ಮನ್ನೇ ಪ್ರೀತಿಸುವೆ ಜೀವ ನೀಡುವ ಜೀವವಾಕ್ಯವೇ ನಿಮ್ಮನ್ನೇ ಪ್ರೀತಿಸುವೆ 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 ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ದ್ರಾಕ್ಷಿ ಬಳ್ಳಿ ನೀನೇ ದಾವೀದನ ಮೇಲು ನೀನೇ ದ್ರಾಕ್ಷಿ ಬಳ್ಳಿ ನೀನೇ ದಾವೀದನ ಮೇಲು ನೀನೇ ಮುಂಜಾನೆಯ ನಕ್ಷತ್ರವೇ ನಿಮ್ಮನ್ನೇ ಪ್ರೀತಿಸುವೆ ಮುಂಜಾನೆಯ ನಕ್ಷತ್ರವೇ ನಿಮ್ಮನ್ನೇ ಪ್ರೀತಿಸುವೆ 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 ನನ್ನ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನಮ್ಮ ಜೀವಾಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ மகிமையாத தேவரும் நாங்கள் ஆராதிக்கிற தேவன்
ನಿತ್ಯ ದೇವನ್, ನಿತ್ಯ ದೇವರು ಎಂಬುದಾಗಿ ನೋಡ್ತೇವೆ. ಎವರ್ ಲಾಸ್ಟಿಂಗ್ ಗಾಡ್. ಈ ದಿನ ನಮಗೆ ಒಂದು ವಿಶೇಷವಾಗಿರುವಂಥ ದಿನ. ಆದ್ದರಿಂದ ಇವತ್ತು ವಾಕ್ಯಗಳು ಕೂಡ ನಿಮಗೆ ವಿಶೇಷವಾಗಿ ಇರುತ್ತೆ. வசனங்களும் கூட உங்களுக்கு விசேஷமாக இருக்கிறது. பைபிள்ல 66 புஸ்தகம் இருக்குது. ಈ ಬೈಬಲಲ್ಲಿ 66 ಪುಸ್ತಕ ಇದೆ. ಈ 66 ಪುಸ್ತಕದಲ್ಲಿ ಯೇಸು ಕ್ರಿಸ್ತನು பிரசங்கிಸಲ್ಪಟ್ಟಿದ್ದಾನೆ. இந்த 66 புஸ்தகத்திலும் ஆண்டவராக இயேசுவை நீங்கள் காண முடியும். அந்த 66 புஸ்தகத்திலே ஆண்டவராக இயேசு எங்களுக்கு என்னவாக இருக்கிறார் என்று நாங்கள் பார்க்க போகிறோம். ಈ 66 ಪುಸ್ತಕದಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾನೆ, ವಾಟ್ he is for us in the 66 book of the Bible. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಇದ್ದಾರಾ? ಖಂಡಿತವಾಗಿದ್ದಾನೆ. ಕೀರ್ತನೆಗಳಲ್ಲಿದ್ದಾರಾ? ಇದ್ದಾನೆ. ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ ಎಲ್ಲ ಕಡೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಅದಕ್ಕೇನೆ ಈ ಪುಸ್ತಕವನ್ನು ನಾವು ಪ್ರತಿ ದಿವಸ ಓದಬೇಕು. ಇದು ನಮಗೆ ಜೀವ ರೊಟ್ಟಿ. ಆಮೇನ್. ನಮ್ಮ ಹಿರಿಯರು ಮನ್ನ ತಿಂದರು ಸತ್ತರು ಅಡವಿಯಲ್ಲಿ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತರು, ಆದರೆ ನನ್ನನ್ನು ತಿನ್ನುವವನಿಗೆ ಎಂದಿಗೂ ಸಾವಿಲ್ಲ. என்னை புசிக்கிறவனுக்கு ஒரு நாளும் மரணம் வராது. மரணம் என்று சொன்னால் இந்த சரீரத்துக்கு வருகிற மரணத்தை ஆண்டவர் பேசவில்லை, நித்திய ஜீவனை பற்றி ஆண்டவர் பேசுகிறார். when you eat the word of God, it is the eternal life. amen. ಇವತ್ತಿನ ದಿವಸ 66 ಪುಸ್ತಕದಲ್ಲೂ ನಾನು ನಿಮಗೆ ಯೇಸುವನ್ನು ತೋರಿಸೋದಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡಿ ಎಲ್ಲ ಬರ್ಕೊಳ್ತಾ ಹೋಗಿ. God bless you. amen. ಮೊದಲನೇ ಅಧ್ಯಾಯ ಪುಸ್ತಕ ಆದಿಕಾಂಡ. ಫಸ್ಟ್ ಬುಕ್ ಇಸ್ ಜೆನಿಸಿಸ್. ಮೊದಲನೇ ಪುಸ್ತಕ ಯಾವುದು? ಆದಿಯಾಗಮಂ. ಆದಿಯಾಗಮத்திலே அவர் ಸ್ತ್ರೀயின் ವಿತ್ತು. ಆದಿಕಾಂಡದಲ್ಲಿ ಆತನು ಸ್ತ್ರೀಯ ಸಂತತಿಯಾಗಿದ್ದಾನೆ. he is the seed of the woman. ಆದಿಕಾಂಡ 3:15, ಆದಿಯಾಗಮಂ 3:15. ಎರಡನೇ ಪುಸ್ತಕ ಯಾವುದು? ವಿಮೋಚನಾ ಕಾಂಡ. రెండవ పుస్తకం ఇది ಯಾತ್ರಾಗಮಂ, ಇಂಗ್ಲಿಷಲ್ಲಿ ಎಕ್ಸೋಡಸ್. ಎರಡನೇ ಪುಸ್ತಕದಲ್ಲಿ ಆತ ಪಸ್ಕ ಹಬ್ಬದ ಕುರಿಮರಿ. ಆಮೇನ್. ரெண்டாம் புஸ்தகத்திலே யாத்ராகமத்திலே அவர் பஸ்கா பண்டிகையின் ஆட்டுக்குட்டி, எங்களுக்காக ಶಿಲುಬೆಯಲ್ಲಿ ಮರಿತவர், ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಂತವನು. ಆಮೇನ್. he is the lamb, passover lamb in the book of Exodus 12:5ನೇ ವಾಕ್ಯ, 12:5వ ವಚನ. ಮುಂದಿನ ಪುಸ್ತಕ ಯಾವುದು? ಯಾಜಕ ಕಾಂಡ, ಲೆವಿಟಿಕ್ಸ್. ಲೇವಿಯ ರಾಗಮಂ. ಇದನ್ನು ನೀವು 8ನೇ ಅಧ್ಯಾಯ ಓದಬೇಕಾದ್ರೆ ಆತ ನಮಗೆ மகாயாஜகனாகிದ್ದಾನೆ. ஆமென். நீங்க 8ஆம் அத்தியாயத்தை பூர்த்தியா படிக்கும்போது இந்த லேவிய ராகமத்தில் இயேசு எங்களுக்கு என்னவாக எங்களுக்கு அடையாளமாக இருக்கிறார் என்று சொன்னால், அவர் எங்களுக்கு பிரதான ஆசாரியன். ஆமென். he is the chief priest, high priest in the Leviticus. ಮುಂದಿನ ಪುಸ್ತಕ ಯಾವುದು? ಅರಣ್ಯ ಕಾಂಡ. ಬೇಗ ಹೇಳ್ಬೇಕ್ರಿ. ಯಾರ್ಯಾರು ಬೈಬಲ್ ತಂದಿದ್ದೀರಾ? ಕೈ ಆಡಿಸ್ಕೊಂಡು ಬರಬೇಡಿ. ಬೈಬಲ್ನ ಇಡಲೇನೆ ಚರ್ಚಿಗೆ. ದಯವಿಟ್ಟು ಬೈಬಲ್ ತೆಗೆದುಕೊಂಡು ಬನ್ನಿ. ಬ್ರಿಂಗ್ ದ ಬೈಬಲ್. ಬೈಬಲ್ ವಾಂಗಿಕೊಂಡು ವಾಂಗಳ್. ಮುಂದಿನ ಪುಸ್ತಕ ಯಾವುದು? ಅರಣ್ಯ ಕಾಂಡ, ನಂಬರ್ಸ್. ತಮಿಳು என்ன சொல்றாரு? ಎಣ್ಣಾಗಮಂ. ಆಮೆನ್. ಓ ಅರಣ್ಯ ಕಾಂಡದಲ್ಲಿ ಆತನು ಹಗಲಲ್ಲಿ ಮೇಘಸ್ತಂಭ, இருளಲ್ಲಿ ಅಗ್ನಿಸ್ತಂಭ. ஆமென். எண்ணாகமத்திலே அவர் பகல்ல எங்களுக்கு மேகஸ்தம்பம், இருளே எங்களுக்கு அக்னிஸ்தம்பம். he is the pillar of cloud by day and the pillar of fire by night in the book of the Numbers. 9:15, 14:14, 10:34. ಮುಂದಿನ ಪುಸ್ತಕ ಯಾವುದು? ಧರ್ಮೋಪದೇಶ ಕಾಂಡ, ಉಪಾಗಮಂ, ಡ್ಯೂಟ್ರಾನಮಿ. உபாகமத்திலே அவர் மோசையை போல எங்களுக்கு ஒரு தீர்க்கதரிசி. ಧರ್ಮೋಪದೇಶ ಕಾಂಡದಲ್ಲಿ
ಆತನು ಮೋಶೆಯ ಹಾಗೆ ನಮಗೊಬ್ಬ ಪ್ರವಾದಿಯಾಗಿದ್ದಾನೆ. He is a mighty prophet like a Moses in the book of Deuteronomy. ಧರ್ಮೋಪದೇಶ ಕಾಂಡ 18:15 18-15 அப்படித்தான் எங்களுக்கு சொல்லுகிறது. நான் உங்களுக்கு இயேசுவே இங்கே எல்லா புಸ್ತಕத்திலும் அறிமுகப்படுத்திக் கொண்டிருக்கிறேன். ನಾನು ನಿಮಗೆ ಯೇಸುವನ್ನ ಪ್ರತಿಯೊಂದು ಪುಸ್ತಕದಲ್ಲೂ ತೋರಿಸ್ತಾ ಇದ್ದೇನೆ. ಬೈಬಲ್ ಅಲ್ಲಿ 66 ಪುಸ್ತಕ ಇದೆ. ನೆಕ್ಸ್ಟ್ ಪುಸ್ತಕ ಯಾವುದು? ಜೋರಾಗಿ ಹೇಳ್ರಿ. ಈ ಕಡೆ ಕೂತವ್ರು ಯಾರು ಇಲ್ವಾ? ಜೋಶ್ವಾ, ಅಮೇನ್. யெகோஷுவா, அமேன். யோசுவா புஸ்தகத்தில் அவர் எங்களுக்கு ரட்சிப்பின் நாயகன். ಅಮೇನ್. ಜೋಶ್ವಾ ಪುಸ್ತಕದಲ್ಲಿ ಆತನು ನಮಗೆ ರಕ್ಷಣೆಯ ನಾಯಕನಾಗಿದ್ದಾನೆ. In the book of Joshua, he is the captain of salvation. Joshua 1:2. Joshua 1:2. ನೆಕ್ಸ್ಟ್ ಪುಸ್ತಕ ಯಾವುದು? ವೆರಿ ಗುಡ್. ನ್ಯಾಯಸ್ಥಾಪಕರು ಪುಸ್ತಕದಲ್ಲಿ ಆತ ನಮಗೆ ನ್ಯಾಯಾಧಿಪತಿ ಮತ್ತು ನ್ಯಾಯ ಕೊಡುವಾತನು. ಆಮೇನ್. இந்த நியாய என்ன சொல்றார் தமிழ்ல? நியாயாதிபதி புஸ்தகத்திலே அவர் எங்களுக்கு நீதிபதி, எங்களுக்கு நியாயம் கொடுப்பவர். He is my perfect judge and the lawgiver in the book of Judges. 3:9-10 ಮೂರನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಮುದ್ದಿನ ಪುಸ್ತಕ ಯಾವುದು? ನಿಮ್ಮ ಹತ್ರನೇ ಕೇಳ್ತೇನೆ ನಾನು. ರೂತ್, ದ ಬುಕ್ ಆಫ್ ರೂತ್. ರೂತನ ಪುಸ್ತಕದಲ್ಲಿ ನನಗೆ ಹತ್ತಿರದ ವಿಮೋಚಕ, ನೆರಂಗಿನ ಮೀಪರ್. ಯಾವ ರೀತಿ ರೂತಳಿಗೆ ಬೋವಾಸ್ ಅನ್ನುವಂತ ಒಬ್ಬ ಹತ್ತಿರದ ಸಂಬಂಧ ಸಿಕ್ಕಿ ಅವಳನ್ನ ಆತನು ಬಿಡುಗಡೆ ಮಾಡಿ ಮದುವೆಯಾಗಿ ಜೀವಿತವನ್ನ ಕೊಟ್ಟನೋ, ನನಗೂ ಕೂಡ ಹತ್ತಿರದ ಒಬ್ಬ ವಿಮೋಚಕ ಇದ್ದಾನೆ. ನೀವು ಯಾವಾಗ ಬೇಕಾದರೂ ಆತನ ಬಳಿಗೆ ಹೋಗ್ಬೋದು. ಆತ ನಿಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾನೆ. ರೂತ್ 2:19-20. ಮುಂದಿನ ಪುಸ್ತಕ ಯಾವುದು? 1 ಸಾಮುಯೇಲ್ ಮತ್ತು 2 ಸಾಮುಯೇಲ್. 2 ಪುಸ್ತಕ ಇದೆ. 1 ಸಾಮುಯೇಲ್, 2 ಸಾಮುಯೇಲ್. 1 ಸಾಮುಯೇಲ್ and 2 ಸಾಮುಯೇಲ್. He is my trusted prophet. ಆಮೆನ್. ನಾನು ನಂಬುವಂತ ಪ್ರವಾದಿ. ಯಾರ್ಯಾರ ಬಾಯಲ್ಲಿ ಪ್ರವಾದನೆಗಳು ಬಂದು ಬಿದ್ದು ಹೋಗ್ಬೋದು, ಆದ್ರೆ ನಾನು ನಂಬುವಂತ ಈ ಪ್ರವಾದಿಯ ಬಾಯಲ್ಲಿ ಬರುವಂತ ಮಾತುಗಳು ಯಾವುದೂ ಬಿದ್ದೋಗೋದಿಲ್ಲ. ಯಾಕಂದ್ರೆ ನಾನು ಆತನನ್ನ ಈಸಿಯಾಗಿ ನಂಬೋದು. He is my trusted prophet. ಆಮೆನ್. நான் ವಿಶ್ವಾಸಿக்கிற ஒரு தீர்க்கதரிசி. ಸಾಮುಯೇಲ್ 3:19-20. ಸಾಮುಯೇಲ್ ಬಾಯಲ್ಲಿ ಬಂದಂತ ಒಂದು ಮಾತಾದರೂ ಬಿದ್ದೋಗಿಲ್ಲ ಅಂತ ವಾಕ್ಯ ನೋಡ್ತೇವೆ. ಆಮೆನ್. சாமுவேல் வாயில வந்த ஒரு வார்த்தை விழுந்து போகவில்லை. அதேபடி என் இயேசுவின் வாயில வந்த ஒரு வார்த்தை கூட விழுந்து போகாது. ಮುಂದಿನ ಪುಸ್ತಕ ಯಾವುದು? 1 ರಾಜಾಕಳ್, 2 ರಾಜಾಕಳ್, 1 ನಾಲಾಗಮಂ, 2 ನಾಲಾಗಮಂ. 4 ಪುಸ್ತಕವನ್ನು ತೆಗೆದುಕೊಳ್ಳಿ, ಬರ್ಕೊಳ್ಳಿ. ಆಮೇನ್. 1 ಅರಸರು, 2 ಅರಸರು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ, First King, Second King, First Chronicles, Second Chronicles. In the 4 books, he is the reigning king. ಆತ ನಮ್ಮನ್ನು ಆಳುವ ಅರಸನಾಗಿದ್ದಾನೆ. ಹಲ್ಲೆಲೂಯಾ. ಆ 4 ಪುಸ್ತಕ ರಾಜರುಗಳ ಬಗ್ಗೆ ಬರೆಯುತ್ತೆ. அந்த 4 புஸ்தகங்களும் ராஜாக்களை பத்தி எழுதிருக்கிறதுனாலே எனக்கும் உனக்கும் ராஜா யார், என்ன ஆளுகை செய்கிற ராஜா யார்? என் இயேசு தான். ನಮ್ಮ ಆಳುವ ಅರಸನು ಯಾರು? ಯೇಸು. ಮುಂದಿನ ಪುಸ್ತಕ ಜೋರಾಗೆ. ವೆರಿ ಗುಡ್. ಎಜ್ರಾ, ಅವರ್ ಫೇತ್ಫುಲ್ ಸ್ಕ್ರೈಬ್, ನನ್ನ ನಂಬಿಕಸ್ಥನಾದ ವಿದ್ವಾಂಸ. ಆಮೆನ್. எனக்கு அவர் ஆசாரியர். ஹல்லேலூயா. எனக்கு அவர் ಆಸಾರ್ಯರ್. 66 ಪುಸ್ತಕದಲ್ಲಿ ನಾನು ಒಂದೊಂದು ಪುಸ್ತಕದಲ್ಲಿ ಯೇಸುವನ್ನ ತೋರಿಸ್ತಾ ಇದ್ದೇನೆ. ಮೊದಲನೇ ಪುಸ್ತಕದಲ್ಲಿ ಏನಾಗಿದ್ದ, ಇವತ್ತು ಎಜ್ರಾ ಪುಸ್ತಕದಲ್ಲಿ ಆತನು ನಂಬಿಕಸ್ಥನಾದ ವಿದ್ವಾಂಸ. ಧರ್ಮೋಪದೇಶವನ್ನ, ದೇವರ ಆಜ್ಞೆಗಳನ್ನ ಇಸ್ರೇಲ್ ಜನಕ್ಕೆ ಕಲಿಸಿಕೊಟ್ಟಂತ ಒಬ್ಬ ಒಳ್ಳೆ ವಿದ್ವಾಂಸ ಅವನು. ಇವತ್ತು ನನಗೂ ನಿನಗೂ ದೇವರ ವಾಕ್ಯಗಳನ್ನು ಕಲಿಸಿಕೊಡುವಂತವನು ಯೇಸು ಸ್ವಾಮಿ. ಎಜ್ರಾ 7:12, 25-26ನೇ ವಾಕ್ಯ. ಮುಂದಿನ ಪುಸ್ತಕ
ನೆಹೆಮಿಯ ಬಿದ್ದು ಹೋದ ಮನುಷ್ಯರ ಜೀವಿತವನ್ನು ಕಟ್ಟುವಂತವನು. ನೆಹೆಮಿಯಾಲೆ ಇಳಿದು ಪೋನ ಎಂಗನುடைய வாழ்க்கையை கட்டினவர். ನೆಹೆಮಿಯಾ ಈಸ್ ದ ರೀಬಿಲ್ಡರ್ ಆಫ್ ದ ಜೆರೂಸಲೇಮ್ ವಾಲ್ಸ್. ಯೆರೂಸಲೇಮಲ್ಲಿ ಬಿದ್ದು ಹೋದಂತ ಆ ಒಂದು ಗೋಡೆಯನ್ನ ತಿರುಗಿ ಕಟ್ಟಿದವನು ನೆಹೆಮಿಯಾ. ಆದರೆ ನನ್ನನ್ನು, ನಿನ್ನನ್ನು, ನನ್ನ ಜೀವಿತವನ್ನು, ನನ್ನ ಕುಟುಂಬವನ್ನು, ನಿಮ್ಮನ್ನು ಕಟ್ಟಿದವನು ಯೇಸು ಸ್ವಾಮಿ. ನೆಹೆಮಿಯಾ 2:5. ಮುಂದಿನ ಪುಸ್ತಕ ಎಸ್ತರ್ ಪುಸ್ತಕದಲ್ಲಿ ಆತ ನನ್ನ ಪರಲೋಕದ ಮುದ್ರಕಾಯಿ. ಆಮೆನ್. எஸ்தர் புஸ்தகத்திலே அவர் எனக்கு பரலோகத்தின் மோதிரக்காய். He is my heavenly ಮೋದ್ರಕಾಯ್. ಯಾಕಂದ್ರೆ ಇಡೀ ಇಸ್ರೇಲ್ ಜನಗಳನ್ನ, ಯೆಹೂದ್ಯ ಜನಗಳನ್ನ ಆ ಮೋದ್ರಕಾಯ್ ಕಾಪಾಡ್ದ. ಇವತ್ತು ನನ್ನನ್ನ, ನಿನ್ನನ್ನ ಸೈತಾನಿಂದ ಬಿಡಿಸಿ ಕಾಪಾಡಿದವರು ನನ್ನ ಪರಲೋಕದ ಮುದ್ರಕಾಯ್. ಎಸ್ತರ್ 2:5. ಮುಂದಿನ ಗ್ರಂಥ ಯಾವುದು? ಯಾರು ಸ್ವಲ್ಪ ಜನ ಮಾತ್ರ ಹೇಳ್ತೀರಾ? ಈ ಕಡೆ ಜೋರಾಗಿ ಹೇಳ್ರಿ. ಯೋಬ್. ಆಮೆನ್. ನನ್ನ ವಿಮೋಚಕನು. ಯೋಬನ ಪುಸ್ತಕದಲ್ಲಿ ನನ್ನ ಯೇಸುಸ್ವಾಮಿ ಏನಾಗಿದ್ದಾನೆ? அவர் என்றும் வாழ்கிற மீட்பர். ஹalleluya. ಆತ ನನ್ನ ವಿಮೋಚಕನಾಗಿದ್ದಾನೆ. He is my everlasting redeemer in the book of Job 19:25. 19:25ನೇ ವಾಕ್ಯ. 19:25. ಮುಂದಿನದು ಏನಿದೆ? ಜೋರಾಗೆ. ಸ್ಯಾಮ್ಸ್, ಕೀರ್ತನೆಗಳು, ಸಂಗೀತಗಳು, ಕೀರ್ತನೆಗಳಲ್ಲಿ ಆತ ನನ್ನ ಒಳ್ಳೆ ಕುರುಬ. ಹಲ್ಲೆಲೂಯಾ. அவர் எனக்கு நல்ல மேய்ப்பன். He is my good shepherd in the book of Psalms. ಕೀರ್ತನೆ 23:1. ಕೀರ್ತನೆ 23:1. ಮುಂದಿನ ಪುಸ್ತಕ ಜ್ಞಾನೋಕ್ತಿಗಳು. ಅದಕ್ಕೆ ಮುಂದಿನ ಪುಸ್ತಕ ಜೋರಾಗೆ ಪ್ರಸಂಗಿ. 2 ಪುಸ್ತಕ ಇದೆ. ನೀತಿಮೊಳಿಗಳು. ರಮೇಶ್ ಬೇಬೆ ಹೇಳ್ಬೇಕು. ನೀತಿಮೊಳಿಗಳು, ಪ್ರಸಂಗಿ. ಆಮೆನ್. ಇನ್ ದ ಬುಕ್ ಆಫ್ ಪ್ರೊವರ್ಬ್ಸ್ ಅಂಡ್ ದ ಎಕ್ಲಿಸಿಯಾಸ್ಟಸ್. ಈ 2 ಪುಸ್ತಕದಲ್ಲಿ ಆತ ನನ್ನ ಜ್ಞಾನ, ನನ್ನ ತಿಳುವಳಿಕೆ, ನನ್ನ ಬುದ್ಧಿಯಾಗಿದ್ದಾನೆ. ಆಮೆನ್. இயேசு என்ன இருக்கிறார்? இந்த 2 புத்தகத்திலே எனக்கு ஞானமும், எனக்கு தெளிந்த புத்தியும், என்னுடைய அவர் புத்தியா இருக்கிறார் எனக்கு. He is my wisdom in the book of Proverbs and Ecclesiastes. ಜ್ಞಾನೋಕ್ತಿಗಳು 1:20. ಮುಂದಿನ ಪುಸ್ತಕ. ವೆರಿ ಗುಡ್. ಮೊದಲನೇ ಸರ್ವಿಸ್ ಅಲ್ಲ ವಾಕ್ಯ ಅದನ್ನ ಬಿಟ್ಟರು. ಮೊದಲ ಸರ್ವಿಸಲ್ಲೇ ಇಂದ ಪುಸ್ತಕತೆ ಬಿಟ್ಟಾರ್. ಆದರೆ ಈ ಪುಸ್ತಕ ಪೂರ್ತಿ ದ ಸಾಂಗ್ ಆಫ್ ಸಾಂಗ್ಸ್, ಸಾಂಗ್ ಆಫ್ ಸಾಲೋಮನ್, பரமகீதா, உன்னத பாட்டிலே மனவாட்டிக்கும் மனவாளனுக்கும் இருக்கிற சம்பந்தங்களே அங்கே ಆಂಡವರು பேசுகிறார். ಮೊದಲಿಂಗನಿಗೂ ಮೊದಲಗೀತೆಗೂ ಇರುವಂತ ಸಂಬಂಧವನ್ನ ಹೇಳ್ತಾನೆ. ಇಲ್ಲಿ ಈ ಪುಸ್ತಕದಲ್ಲಿ ನನಗೆ ಆತನು ನನ್ನ ಅತಿ ಪ್ರಿಯನು, ನನ್ನ ಮೊದಲಿಂಗನು. He is my lover and bridegroom in the book of Song of Solomon. Amen. உன்னத பாட்டிலே அவர் எனக்கு நேசர், அவருக்கு எனக்கு மனவாளன். ಕೈಗಳನ್ನು ಮೇಲಕ್ಕೆತ್ತಿ ಅವ್ರನ್ನ ಆರಾಧಿಸೋಣ. ಹಲ್ಲೆಲೂಯಾ. ನನ್ನ ಪ್ರಿಯನು ಆತ. ಯಾವ ಪುಸ್ತಕದಲ್ಲಿ? ಪರಮಗೀತಾ. ದಯವಿಟ್ಟು ಬೈಬಲ್ ಓದಿ. ನೀವು ಬೈಬಲ್ ಓದಿಲ್ಲ ಅಂದ್ರೆ ಈ ಸಂದೇಶ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಯಾಕಂದ್ರೆ 66 ಪುಸ್ತಕದಲ್ಲೂ ಕೂಡ ನಾನು ನಿಮಗೆ ನನ್ನ ಯೇಸುವನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಂದು ಪುಸ್ತಕದಲ್ಲೂ ಯೇಸು ಇದ್ದಾನೆ. ಯೇಸು ಇಲ್ಲದೆ ಪರಿಪೂರ್ಣತೆ ಇಲ್ಲ. ಕೈಗಳನ್ನ ಮೇಲಕ್ಕೆತ್ತಿ ಅವ್ರನ್ನ ಆರಾಧಿಸೋಣ. என்னுடையவர், அவர் பேரின்பம் என்றும் உள்ளது. என்னுடையவர், அவர் பேரின்பம் என்றும் உள்ளது. கரங்களை உயர்த்தி. சாரோனின் ரோஜா, பள்ளத்தாக்கின் லில்லி, என்னையும் கவர்ந்து கொண்டவரே,
அவர் நேசத்தால் என்னையும் கவர்ந்து கொண்டவரே. சொல்லுங்க. சாரோனின் ரோஜா பள்ளத்தாக்கில் நின்னே என்னையும் கவர்ந்து கொண்டவரே. அவர் நேசத்தால் என்னையும் கவர்ந்து கொண்டவரே. நானோ அவருடையவர், அவரோ என்னுடையவர். நானோ அவருடையவர், அவரோ என்னுடையவர். யாரும் அவரு? ஷாரோனின் ரோஜா பள்ளத்தாக்கில் நின்னே என்னையும் கவர்ந்து கொண்டவரே. அவர் நேசத்தால் என்னையும் கவர்ந்து கொண்டவரே. ಉನ್ನತ ಪಾಟಲೆ ಎನ್ ನೇಸರ್ ಎನ್ ಮನವಾಳನ್. ಪರಮಗೀತದಲ್ಲಿ ನನ್ನ ಪ್ರಿಯನು, ನನ್ನ ಲವ್ವರು, ಆಮೇಲೆ ನನ್ನ ಮದಲಿಂಗನು. ಮುಂದಿನ ಪುಸ್ತಕ ಜೋರಾಗಿ ಯೆಶಾಯ ಪುಸ್ತಕದಲ್ಲಿ ಆತನು ಸಮಾಧಾನ ಪ್ರಭು. ಆಮೆನ್. ಯೆಶಾಯ புஸ்தகத்திலே எங்களுக்கு அவர் சமாதான பிரபு. He is the precious prince of peace in the book of Isaiah. ಯೆಶಾಯ 9:6. ಯೆಶಾಯ 9:6 ವಚನ. ಮುಂದಿನ ಪುಸ್ತಕ ಯೆರೆಮೀಯದಲ್ಲಿ ಆತನು ನೀತಿಯ ಬಳ್ಳಿ. He is the righteous branch, ಅವರ ನೀತಿயின் ಚೆಡಿ. ಆಮೆನ್. ಯೆರೆಮೀಯ 23:1-8, ಯೆರೆಮೀಯ 33:14-16. ಮುಂದಿನ ಪುಸ್ತಕ ಲ್ಯಾಮೆಂಟೇಷನ್, பிரலாபಗಳು, புலம்புதல். பாத்தீங்களா? புஸ்தகத்தை விட்டு சாப்பிட்டீங்களா? என்ன இருக்குது? ಲ್ಯಾಮೆಂಟೇಷನ್ ಇಂಗ್ಲಿಷ್ನಲ್ಲಿ ಕಳೆದ ಅಂತಾರೆ பிரலாபಗಳು, தமிழ்ல புலம்புதல். புலம்புதல்ல அவர் எனக்காக அழுகிற தீர்க்கதரிசி. ಆಮೆನ್. ಲ್ಯಾಮೆಂಟೇಷನ್ ಅಲ್ಲಿ he is the weeping prophet. ನನಗೋಸ್ಕರ ಅಳುವಂತ ಪ್ರವಾದಿ ಅವನು. ನನಗೂ ದೇವರಿಗೂ ಮಧ್ಯ ನಿಂತುಕೊಳ್ಳುವಂತ ಪ್ರವಾದಿ ಆತ. ಪ್ರಲಾಪ 1:2, ಪುಲಂಬುದಲ್ 1:2. ಮುಂದಿನ ಪುಸ್ತಕ ಎಸೇಕೇಲಲ್ಲಿ ಆತನು 4ನೆಯ ಮನುಷ್ಯನ ಮುಖದವನು. 4 ಮನುಷ್ಯನುடைய ಮುಖமுள்ளவர். In the book of Ezekiel, he is a wonderful 4-faced man. ಓದೋಣ ಒಂದು ನಿಮಿಷ, ಅದನ್ನು ಓದಿದ್ರೆ ತುಂಬಾ ಚೆನ್ನಾಗಿರುತ್ತೆ. 1 ಎಸೆಕಿಯೇಲ್ 1:10-11 ಬೇಗ ಓದಿ. 1:10-11. அவைகளுடைய முகங்களில் சாயலாவது வலது பக்கத்தில் 4 மனுஷ்ய முகமும் சிங்கமும், இடது பக்கத்தில் 4 எருது முகமும் கழுகு முகமுமாய் இருந்தன. ಆಮೆನ್. ಕನ್ನಡದಲ್ಲಿ ಬೇಗ. ಮುಖಗಳು ಎಂತವುಗಳೆಂದರೆ ಮುಖವು ಮನುಷ್ಯನದು, ಬಲಗಡೆಯೋ ಸಿಂಹದು, ಎಡಗಡೆಯೋ ಮುಖವು ಹೋರಿಯದು, ಇನ್ನೊಂದು ಮುಖವು ಗರುಡ ಪಕ್ಷಿಯದು. ಎಷ್ಟು ಮುಖ ಇದೆ? 4 ಮುಖಗಳು ಕೂಡ ಯೇಸುವನ್ನ ಸೂಚನೆ ಮಾಡ್ತಾ ಇದೆ. ரொம்ப அர்த்தம் இருக்குது அதுல. 4 ಮುಖಗಳು, 4 ಸುವಾರ್ತೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಯನ್ನ ಸೂಚನೆ ಮಾಡ್ತಾ ಇದೆ. 4 ಮುಖಗಳು ಏನು? ಅದು ಯೇಸುವನ್ನ ತೋರಿಸ್ತಾ ಇದೆ. ಎಸೇಕಿಯೇಲಲ್ಲಿ ಆತ 4 ಮುಖದ ಮನುಷ್ಯ. ನೆಕ್ಸ್ಟ್ ಪುಸ್ತಕ ದಾನಿಯೇಲಲ್ಲಿ ಆತ ಉರಿಯುವ ಬೆಂಕಿಯಲ್ಲಿ 4ನೆಯ ಮನುಷ್ಯ. ಎರಿಗಿರ ಅಗ್ನಿಯಲ್ಲಿ அவர் 4னவர். ಉರಿಯುವಂತ ಅಗ್ನಿಯಲ್ಲಿ 4ನೆಯ ಮನುಷ್ಯ. he is the 4th person in the burning fire. ದಾನಿಯೇಲ್ 3:25-26, ದಾನಿಯೇಲ್ 3:25-26. ಮುಂದಿನ ಪುಸ್ತಕ ಯಾವ್ದಿದೆ? ಹೋಸಿಯಾದಲ್ಲಿ ಆತನು ಹಿಂಜಾರುವವರಿಗೆ ಕೈ ಬಿಡದ ಗಂಡ. ಆಮೆನ್. ಇನ್ ಹೋಸಿಯಾ
He is the faithful husband forever married to the backslider. பின்பற்றி போனவருக்கு கைவிடாமல் காத்துக்கொள்கிற ஒரு ಥ್ಯಾಂಕ್ ಯು என்னுடைய நண்பர். ಆಮೆನ್. ಓದೋಣ, ಅದು ವಾಕ್ಯ ಚೆನ್ನಾಗಿದೆ, ಬರ್ಕೊಳ್ಳಿ. 6:1-3 ಬೋಧಮ್ಮ. ನೆಕ್ಸ್ಟ್ ಅಂತ ನೆಕ್ಸ್ಟ್ ಯಾವುದು? ஜோயல், யோவேல். ஆமென். யோவேல் தீர்க்கதரிசனத்திலே அவர் என்னை பரிசுத்த ஆவினாலும் அக்கினியாலும் வல்லமையாலும் நிரப்புகிறவர். ಯೋಬೇಲ ಗ್ರಂಥದಲ್ಲಿ ಆತ ನನ್ನನ್ನು ಪರಿಶುದ್ಧ ಆತ್ಮನಿಂದ ಅಗ್ನಿಯಿಂದ ಅಭಿಷೇಕ ಮಾಡುವಂತವನು. He is the baptizer of baptize me in the Holy Ghost and the fire in the book of Joel. 2ನೇ ಅಧ್ಯಾಯ 28-29, 2:28-29. ಮುಂದಿನ ಪುಸ್ತಕ ಜೋರಾಗೆ ಆಮೋಸನ ಪುಸ್ತಕದಲ್ಲಿ ನಮ್ಮ ಭಾರವನ್ನು ಹೊರುವವನು. He is my burden bearer. என்னுடைய சுமையை தாங்குகிறவர். ಆಮೋಸ್ 9ನೇ ಅಧ್ಯಾಯ 11-15. ಮುಂದಿನ ಪುಸ್ತಕ ಒಬದ್ಯಾದಲ್ಲಿ ಆತ ರಕ್ಷಿಸುವುದಕ್ಕೆ ಸಮರ್ಥನಾದವನು. என்னை ரட்சிக்க வல்லவர். He is mighty to save me. He is mighty to save me. ಒಬದ್ಯ 1:21, 1:21. ಮುಂದಿನ ಪುಸ್ತಕ ಯೋನಾ, ದ ಗ್ರೇಟ್ ಫಾರಿನ್ ಮಿಷನರಿ, மகாதர்ம பிரச்சாரக்க. ஆமென். எல்லா இடத்திலும் சென்று நினைவே பட்டணத்துக்கு சென்று அவர் கர்த்தருடைய வார்த்தையை பகிர்ந்து கொண்டவர். ಯಾವುದರಲ್ಲಿ? ಯೋನಾ ಗ್ರಂಥದಲ್ಲಿ. ಯೋನಾ 3:1. ಮುಂದಿನ ಪುಸ್ತಕ ಮೀಕನ ಪುಸ್ತಕದಲ್ಲಿ ಆತ ಸುಂದರ ಪಾದಗಳು ಉಳ್ಳ ಒಬ್ಬ ದೂತ, ಅಳಗಾನ ಪಾದಗಳುಳ್ಳ ஒரு ದೂತನ್. He is the messenger of beautiful feet. ಮೀಕಾ 1:2. ನೆಕ್ಸ್ಟ್ ಪುಸ್ತಕ ನಹೋಮಾದಲ್ಲಿ ಆತ ದೇವರು ಆರಿಸಿಕೊಂಡವರಿಗೋಸ್ಕರ ಮುಯ್ಯಿ ತೀರಿಸುವಂತವನು. தேவனாலே தெரிந்து கொள்ளப்பட்ட ஜனங்களுக்காக அவர் பகை தீர்க்குகிறவர். He is a avenger of God's elect. நஹோமா 1:2. ஆமென். உன்னை தொடுகிறவன் அவருடைய கண்மணியை தொட்டது போல என்று சொன்னார். ಹಲ್ಲೆಲೂಯಾ. ನಿಮ್ಮನ್ನ ಮುಟ್ಟುವವನು ಅವರ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ ಅದನ್ನ ನಿಮ್ಮನ್ನ ಕಾಪಾಡುವಂತವನು. ಮುಂದಿನ ಗ್ರಂಥ ಯಾವುದು? ಜೋರಾಗೆ ಹಾಬಕ್ಕೂಕ್ ಗ್ರಂಥದಲ್ಲಿ ಆತ ದೇವರ ಸುವಾರ್ತಿಕ, ದೇವರ ರಕ್ಷಣಾ ಕಾರ್ಯಕ್ಕಾಗಿ ಅಳುವಂತವನು. அவர் ஹாபக்குக் புஸ்தகத்திலே அவர் தேவனுடைய சுவிசேஷகன், தேவனுடைய ரட்சிப்பின் காரியத்துக்காக அழுந்து ஜெபிக்கிறவர். God's evangelist crying, revive thy work in the midst of the area. ಹಬಕ್ಕೂಕ್ 3:2. ನೆಕ್ಸ್ಟ್ ಪುಸ್ತಕ ಸೆಫನ್ಯಾದಲ್ಲಿ ಆತ ನಮ್ಮ ರಕ್ಷಕನಾಗಿದ್ದಾನೆ. ಅವರಿನ ರಕ್ಷಕರಾக இருக்கிறார். செஃபனியாலே 3:17. ನೆಕ್ಸ್ಟ್ ಪುಸ್ತಕ ಹಾಗಾಯ್ ಪುಸ್ತಕದಲ್ಲಿ ಆತನು ಲೋಕದಲ್ಲಿ ಇರುವಂತ ಎಲ್ಲಾ ಚಿನ್ನ ಬೆಳ್ಳಿಗಳಿಗೂ ಮಾಲೀಕ. ಆಮೆನ್. பொன்னு வெள்ளியும் அவருடையது. ಹಾಗಾಯ್ 2:8 ಓದ್ತೀರಾ? ಹಾಗಾಯ್ 2:8. ಯಾರ್ದು? ಅವರುடையது. பொನ್ನು ಯೇಸು. ಆಮೆನ್. ಹಲ್ಲೆಲೂಯಾ. ಏನಂತಿದೆ ಕಾಂಡದಲ್ಲಿ? 2:8. ಹಾಗಾಯ್ ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. He is the owner of all the silver and the gold in the earth. ಮುಂದಿನದು ಯಾವುದು? ನೆಕ್ಸ್ಟ್ ಪುಸ್ತಕ ಯಾವುದು? ಜಕರ್ಯ. ನಮ್ಮ ಪಾಪವನ್ನ, அசுச்சியನ್ನ சுத்தி ಮಾಡುವ ஜீவ புக்கே. ஆமென். எங்களுடைய பாவத்தையும் அழுக்கையும் அழிக்கிற, அசுத்தமாக்குகிற ஜீவ ஊற்றானவர். He is the fountain opened up in the house of David for sin
ಅಂಡ್ ದ ಅನ್ಕ್ಲೀನ್ನೆಸ್. ಜಕರಯ 13:1 ಬೇಗ ಓದಿ ಬೇಗ. ಜಕರಯ 3:13 அந்நாளிலே பாவத்தையும் அழுக்கையும் நீக்க தாவீதின் குடும்பத்திலே ஆமென் திறக்கப்பட்ட ஒரு ஊற்று இருக்கும். ಆಮೆನ್, ಹಾಲೆಲೂಯಾ. ಮುಂದಿನ ಪುಸ್ತಕ ಮಲಾಕಿಯಲ್ಲಿ ನಮಗೆ ಸ್ವಸ್ಥತೆಯನ್ನು ಉಂಟು ಮಾಡುವ நீதிய சூர்யா. ஆமென். என்னை சுகமாக்குகிற நீதியின் சூரியன். In the book of Malachi, he is the one who is going to heal you. His name is called Son of Righteousness. 4:2 ಓದ್ತೀರಾ? ಈ ದಿನ ನಮಗೆ ಒಂದು ವಿಶೇಷವಾಗಿರುವಂಥ ದಿನ. ಆದ್ದರಿಂದ ಇವತ್ತು ವಾಕ್ಯಗಳು ಕೂಡ ನಿಮಗೆ ವಿಶೇಷವಾಗಿ ಇರುತ್ತೆ. வசனங்களும் கூட உங்களுக்கு விசேஷமாக இருக்கிறது. பைபிள்ல 66 புஸ்தகம் இருக்குது. ಈ ಬೈಬಲಲ್ಲಿ 66 ಪುಸ್ತಕ ಇದೆ. ಈ 66 ಪುಸ್ತಕದಲ್ಲಿ ಯೇಸು ಕ್ರಿಸ್ತನು பிரசங்கிசல்பட்டிದ್ದಾನೆ. இந்த 66 புஸ்தகத்திலும் ஆண்டவராக இயேசுவை நீங்கள் காண முடியும். அந்த 66 புஸ்தகத்திலே ஆண்டவராக இயேசு எங்களுக்கு என்னவாகவா இருக்கிறார் என்று நாங்கள் பார்க்க போகிறோம். ಈ 66 ಪುಸ್ತಕದಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾನೆ, ವಾಟ್ he is for us in the 66 book of the Bible. ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಇದ್ದಾರಾ? ಖಂಡಿತವಾಗಿದ್ದಾನೆ. ಕೀರ್ತನೆಗಳಲ್ಲಿ ಇದ್ದಾನೆ. ಜ್ಞಾನೋಕ್ತಿಗಳು, ಪ್ರಸಂಗಿ, ಪರಮಗೀತ ಎಲ್ಲ ಕಡೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಅದಕ್ಕೇನೆ ಈ ಪುಸ್ತಕವನ್ನು ನಾವು ಪ್ರತಿ ದಿವಸ ಓದಬೇಕು. ಇದು ನಮಗೆ ಜೀವ ರೊಟ್ಟಿ. ಆಮೇನ್. ನಮ್ಮ ಹಿರಿಯರು ಮನ್ನ ತಿಂದರು ಸತ್ತರು ಅಡವಿಯಲ್ಲಿ. ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರು ಸತ್ತರು, ಆದರೆ ನನ್ನನ್ನು ತಿನ್ನುವವನಿಗೆ ಎಂದಿಗೂ ಸಾವಿಲ್ಲ. என்னை புசிக்கிறவனுக்கு ஒரு நாளும் மரணம் வராது. மரணம் என்று சொன்னால் இந்த சரீரத்துக்கு வருகிற மரணத்தை ஆண்டவர் பேசவில்லை, நித்திய ஜீவனை பற்றி ஆண்டவர் பேசுகிறார். when you eat the word of God, it is the eternal life. amen. ಇವತ್ತಿನ ದಿವಸ 66 ಪುಸ್ತಕದಲ್ಲೂ ನಾನು ನಿಮಗೆ ಯೇಸುವನ್ನು ತೋರಿಸೋದಕ್ಕೆ ಇಷ್ಟಪಡ್ತೇನೆ. ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡಿ ಎಲ್ಲ ಬರ್ಕೊಳ್ತಾ ಹೋಗಿ. God bless you. amen. ಮೊದಲನೇ ಅಧ್ಯಾಯ ಪುಸ್ತಕ ಆದಿಕಾಂಡ. ಫಸ್ಟ್ ಬುಕ್ ಇಸ್ ಜೆನಿಸಿಸ್. ಮೊದಲನೇ ಪುಸ್ತಕ ಯಾವುದು? ஆதியாகமம். ஆதியாகமத்திலே அவர் ಸ್ತ್ರೀயின் ವಿತ್ತು. ಆದಿಕಾಂಡದಲ್ಲಿ ಆತನು ಸ್ತ್ರೀಯ ಸಂತತಿಯಾಗಿದ್ದಾನೆ. he is the seed of the woman. ಆದಿಕಾಂಡ 3:15, ಆದಿಯಾಗಮ 3:15. ಎರಡನೇ ಪುಸ್ತಕ ಯಾವುದು? ವಿಮೋಚನಾ ಕಾಂಡ. రెండవ పుస్తకం ఇది ಯಾತ್ರಾಗಮಂ, ಇಂಗ್ಲಿಷಲ್ಲಿ ಎಕ್ಸೋಡಸ್. ಎರಡನೇ ಪುಸ್ತಕದಲ್ಲಿ ಆತ ಪಸ್ಕ ಹಬ್ಬದ ಕುರಿಮರಿ. ಆಮೆನ್. இரண்டாம் புஸ்தகத்திலே யாத்ராகமத்திலே அவர் பஸ்கா பண்டிகையின் ஆட்டுக்குட்டி, எங்களுக்காக ಶಿಲುಬೆಯಲ್ಲಿ ಮರಿತவர், ನನಗೋಸ್ಕರ ಶಿಲುಬೆಯಲ್ಲಿ ಸತ್ತಂತವನು. ಆಮೆನ್. he is the lamb, passover lamb in the book of Exodus 12:5 ವಾಕ್ಯ, 12:5 ವಚನ. ಮುಂದಿನ ಪುಸ್ತಕ ಯಾವುದು? ಯಾಜಕ ಕಾಂಡ, ಲೆವಿಟಿಕ್ಸ್. ಲೇವಿಯ ರಾಗಮಂ. ಇದನ್ನು ನೀವು 8ನೇ ಅಧ್ಯಾಯ ಓದಬೇಕಾದ್ರೆ ಆತ ನಮಗೆ மகாயாஜகனாகிದ್ದಾನೆ. ஆமென். நீங்க 8ஆம் அத்தியாயத்தை பூர்த்தியா படிக்கும்போது இந்த லேவிய ராகமத்தில் இயேசு எங்களுக்கு என்னவாக எங்களுக்கு அடையாளமாக இருக்கிறார் என்று சொன்னால், அவர் எங்களுக்கு பிரதான ஆசாரியன். ஆமென். he is the chief priest, high priest in the Leviticus. ಮುಂದಿನ ಪುಸ್ತಕ ಯಾವುದು? ಅರಣ್ಯಕಾಂಡ. ಬೇಗ ಹೇಳ್ಬೇಕ್ರಿ. ಯಾರ್ಯಾರು ಬೈಬಲ್ ತಂದಿದ್ದೀರಾ? ಕೈ ಆಡಿಸ್ಕೊಂಡು ಬರಬೇಡಿ. ಬೈಬಲ್ನ ಇಡಲೇನೆ ಚರ್ಚಿಗೆ. ದಯವಿಟ್ಟು ಬೈಬಲ್ ತೆಗೆದುಕೊಂಡು ಬನ್ನಿ. ಬ್ರಿಂಗ್ ದ ಬೈಬಲ್ ವಾಂಗಿಕೊಂಡು ವಾಂಗಳ್. ಮುಂದಿನ ಪುಸ್ತಕ ಯಾವುದು? ಅರಣ್ಯಕಾಂಡ, ನಂಬರ್ಸ್. ತಮಿಳು என்ன சொல்றாரு? எண்ணாகமம்.
ಆಮೆನ್. ಓ ಅರಣ್ಯ ಕಾಂಡದಲ್ಲಿ ಆತನು ಹಗಲಲ್ಲಿ ಮೇಘಸ್ತಂಭ, ഇരുளಲ್ಲಿ ಅಗ್ನಿಸ್ತಂಭ. ஆமென். எண்ணாகமத்திலே அவர் பகல்ல எங்களுக்கு மேகஸ்தம்பம், இருளே எங்களுக்கு அக்னிஸ்தம்பம். He is the pillar of cloud by day and the pillar of fire by night in the book of the Numbers. 9:15, 14:14, 10:34. ಮುಂದಿನ ಪುಸ್ತಕ ಯಾವುದು? ಧರ್ಮೋಪದೇಶ ಕಾಂಡ, உபாகமம், டியூட்ரானமி. உபாகமத்திலே அவர் மோசೆಯ போல எங்களுக்கு ஒரு ದೀರ್ಘದರ್ಶಿ. ಧರ್ಮೋಪದೇಶ ಕಾಂಡದಲ್ಲಿ ಆತನು ಮೋಶೆಯ ಹಾಗೆ ನಮಗೊಬ್ಬ ಪ್ರವಾದಿಯಾಗಿದ್ದಾನೆ. He is a mighty prophet like Moses in the book of Deuteronomy. ಧರ್ಮೋಪದೇಶ ಕಾಂಡ 18, 15, 18, 15 அப்படித்தான் எங்களுக்கு சொல்லுகிறது. நான் உங்களுக்கு இயேசுவே இங்கே எல்லா புಸ್ತಕத்திலும் அறிமுகப்படுத்திக் கொண்டிருக்கிறேன். ನಾನು ನಿಮಗೆ ಯೇಸುವನ್ನ ಪ್ರತಿಯೊಂದು ಪುಸ್ತಕದಲ್ಲೂ ತೋರಿಸ್ತಾ ಇದ್ದೇನೆ. ಬೈಬಲ್ ಅಲ್ಲಿ 66 ಪುಸ್ತಕ ಇದೆ. ನೆಕ್ಸ್ಟ್ ಪುಸ್ತಕ ಯಾವುದು? ಜೋರಾಗಿ ಹೇಳ್ರಿ. ಈ ಕಡೆ ಕೂತವ್ರು ಯಾರು ಇಲ್ವಾ? ಜೋಶ್ವಾ, ಆಮೆನ್. யெகோஷுவா, ஆமென். யோசுவா புஸ்தகத்தில் அவர் எங்களுக்கு ரட்சிப்பின் நாயகன். ಆಮೆನ್. ಜೋಶ್ವಾ ಪುಸ್ತಕದಲ್ಲಿ ಆತನು ನಮಗೆ ರಕ್ಷಣೆಯ ನಾಯಕನಾಗಿದ್ದಾನೆ. In the book of Joshua, he is the captain of salvation. Joshua 1:2. Joshua 1:2. ನೆಕ್ಸ್ಟ್ ಪುಸ್ತಕ ಯಾವುದು? ವೆರಿ ಗುಡ್. ನ್ಯಾಯಸ್ಥಾಪಕರು ಪುಸ್ತಕದಲ್ಲಿ ಆತ ನಮಗೆ ನ್ಯಾಯಾಧಿಪತಿ ಮತ್ತು ನ್ಯಾಯ ಕೊಡುವಾತನು. ಆಮೆನ್. இந்த நியாய என்ன சொல்றார் தமிழ்ல? நியாயாதிபதி புஸ்தகத்திலே அவர் எங்களுக்கு நீதிபதி, எங்களுக்கு நியாயம் கொடுப்பவர். He is my perfect judge and the lawgiver in the book of Judges. 3, 9, 10, 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಮುಂದಿನ ಪುಸ್ತಕ ಯಾವುದು? ನಿಮ್ಮ ಹತ್ರನೇ ಕೇಳ್ತೇನೆ ನಾನು. ರೂತ್, ದ ಬುಕ್ ಆಫ್ ರೂತ್. ರೂತನ ಪುಸ್ತಕದಲ್ಲಿ ನನಗೆ ಹತ್ತಿರದ ವಿಮೋಚಕ, ನೆರಂಗಿನ ಮೀಪರ್. ಯಾವ ರೀತಿ ರೂತಳಿಗೆ ಬೋವಾಸ್ ಅನ್ನುವಂತ ಒಬ್ಬ ಹತ್ತಿರದ ಸಂಬಂಧ ಸಿಕ್ಕಿ ಅವಳನ್ನ ಆತನು ಬಿಡುಗಡೆ ಮಾಡಿ ಮದುವೆಯಾಗಿ ಜೀವಿತವನ್ನ ಕೊಟ್ಟನೋ, ನನಗೂ ಕೂಡ ಹತ್ತಿರದ ಒಬ್ಬ ವಿಮೋಚಕ ಇದ್ದಾನೆ. ನೀವು ಯಾವಾಗ ಬೇಕಾದರೂ ಆತನ ಬಳಿಗೆ ಹೋಗ್ಬೋದು. ಆತ ನಿಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾನೆ. ರೂತ್ 2:19-20. ಮುಂದಿನ ಪುಸ್ತಕ ಯಾವುದು? 1 ಸಾಮುಯೇಲ್ ಮತ್ತು 2 ಸಾಮುಯೇಲ್. 2 ಪುಸ್ತಕ ಇದೆ. 1 ಸಾಮುಯೇಲ್, 2 ಸಾಮುಯೇಲ್. 1 ಸಾಮುಯೇಲ್ and 2 ಸಾಮುಯೇಲ್. He is my trusted prophet. ಆಮೆನ್. ನಾನು ನಂಬುವಂತ ಪ್ರವಾದಿ. ಯಾರ್ಯಾರ ಬಾಯಲ್ಲಿ ಪ್ರವಾದನೆಗಳು ಬಂದು ಬಿದ್ದು ಹೋಗ್ಬೋದು, ಆದ್ರೆ ನಾನು ನಂಬುವಂತ ಈ ಪ್ರವಾದಿಯ ಬಾಯಲ್ಲಿ ಬರುವಂತ ಮಾತುಗಳು ಯಾವುದೂ ಬಿತ್ತೋಗೋದಿಲ್ಲ. ಯಾಕಂದ್ರೆ ನಾನು ಆತನನ್ನ ಈಸಿಯಾಗಿ ನಂಬೋದು. He is my trusted prophet. ಆಮೆನ್. நான் ವಿಶ್ವಾಸಿக்கிற ஒரு ದೀರ್ಘದರ್ಶಿ. ಸಾಮುಯೇಲ್ 3:19-20. ಸಾಮುಯೇಲ್ ಬಾಯಲ್ಲಿ ಬಂದಂತ ಒಂದು ಮಾತಾದರೂ ಬಿದ್ದೋಗಿಲ್ಲ ಅಂತ ವಾಕ್ಯ ನೋಡ್ತೇವೆ. ಆಮೆನ್. சாமுவேல் வாயில வந்த ஒரு வார்த்தை விழுந்து போகவில்லை. அதேபடி என் இயேசுவின் வாயில வந்த ஒரு வார்த்தை கூட விழுந்து போகாது. ಮುಂದಿನ ಪುಸ್ತಕ ಯಾವುದು? 1 ರಾಜಾಕಳ್, 2 ರಾಜಾಕಳ್, 1 ನಾಲಾಗಮಂ, 2 ನಾಲಾಗಮಂ. 4 ಪುಸ್ತಕವನ್ನು ತೆಗೆದುಕೊಳ್ಳಿ, ಬರ್ಕೊಳ್ಳಿ. ಆಮೆನ್. 1 ಅರಸರು, 2 ಅರಸರು, 1ನೇ ಪೂರ್ವಕಾಲ ವೃತ್ತಾಂತ, 2ನೇ ಪೂರ್ವಕಾಲ ವೃತ್ತಾಂತ. First King, Second King, First Chronicles, Second Chronicles. In the 4 books, he is a reigning king. ಆತ ನಮ್ಮನ್ನು ಆಳುವ ಅರಸನಾಗಿದ್ದಾನೆ. ಹಲ್ಲೆಲೂಯಾ. ಆ 4 ಪುಸ್ತಕ ರಾಜರುಗಳ ಬಗ್ಗೆ ಬರೆಯುತ್ತೆ. அந்த 4 புஸ்தகங்களும் ராஜாக்களை பத்தி எழுதிருக்கிறதுனாலே எனக்கும் உனக்கும் ராஜா யார், என்ன ஆளுகை செய்கிற ராஜா யார்? என் இயேசு தான். ನಮ್ಮನ್ನು ಆಳುವ ಅರಸನು ಯಾರು? ಯೇಸು. ಮುಂದಿನ ಪುಸ್ತಕ ಜೋರಾಗೆ. ವೆರಿ ಗುಡ್. ಎಜ್ರಾ, ಅವರ್ ಫೇತ್ಫುಲ್ ಸ್ಕ್ರೈಬ್.
ನನ್ನ ನಂಬಿಕಸ್ಥನಾದ ವಿದ್ವಾಂಸ. ஆமென். எனக்கு அவர் ஆசாரியர். ஹalleluya. எனக்கு அவர் ಆಸಾರ್ಯರ್. 66 ಪುಸ್ತಕದಲ್ಲಿ ನಾನು ಒಂದೊಂದು ಪುಸ್ತಕದಲ್ಲಿ ಯೇಸುವನ್ನ ತೋರಿಸ್ತಾ ಇದ್ದೇನೆ. ಮೊದಲನೇ ಪುಸ್ತಕದಲ್ಲಿ ಏನಾಗಿದ್ದ, ಇವತ್ತು ಎಸ್ರಾ ಪುಸ್ತಕದಲ್ಲಿ ಆತನು ನಂಬಿಕಸ್ಥನಾದ ವಿದ್ವಾಂಸ, ಧರ್ಮೋಪದೇಶವನ್ನ, ದೇವರ ಆಜ್ಞೆಗಳನ್ನ ಇಸ್ರೇಲ್ ಜನಕ್ಕೆ ಕಲಿಸಿಕೊಟ್ಟಂತ ಒಬ್ಬ ಒಳ್ಳೆ ವಿದ್ವಾಂಸ ಅವನು. ಇವತ್ತು ನನಗೂ ನಿನಗೂ ದೇವರ ವಾಕ್ಯಗಳನ್ನು ಕಲಿಸಿಕೊಡುವಂತವನು ಯೇಸು ಸ್ವಾಮಿ. ಎಸ್ರಾ 7:12, 25, 26ನೇ ವಾಕ್ಯ. ಮುಂದಿನ ಪುಸ್ತಕ ನೆಹೆಮಿಯ ಬಿದ್ದು ಹೋದ ಮನುಷ್ಯರ ಜೀವಿತವನ್ನು ಕಟ್ಟುವಂತವನು. ನೆಹೆಮಿಯಾಲೆ ಇಳಿದು ಪೋನ ಎಂಗನುடைய வாழ்க்கையை கட்டினவர். ನೆಹೆಮಿಯಾ ಈಸ್ ದ ರೀಬಿಲ್ಡರ್ ಆಫ್ ದ ಜೆರೂಸಲೇಮ್ ವಾಲ್ಸ್. ಯೆರೂಸಲೇಮಲ್ಲಿ ಬಿದ್ದು ಹೋದಂತ ಆ ಒಂದು ಗೋಡೆಯನ್ನ ತಿರುಗಿ ಕಟ್ಟಿದವನು ನೆಹೆಮಿಯಾ. ಆದರೆ ನನ್ನನ್ನು, ನಿನ್ನನ್ನು, ನನ್ನ ಜೀವಿತವನ್ನು, ನನ್ನ ಕುಟುಂಬವನ್ನು, ನಿಮ್ಮನ್ನು ಕಟ್ಟಿದವನು ಯೇಸು ಸ್ವಾಮಿ. ನೆಹೆಮಿಯಾ 2:5. ಮುಂದಿನ ಪುಸ್ತಕ ಎಸ್ತರ್ ಪುಸ್ತಕದಲ್ಲಿ ಆತ ನನ್ನ ಪರಲೋಕದ ಮುದ್ರಕಾಯಿ. ಆಮೆನ್. எஸ்தர் புஸ்தகத்திலே அவர் எனக்கு பரலோகத்தின் மோதிரக்காய். He is my heavenly ಮೋದ್ರಕಾಯ್. ಯಾಕಂದ್ರೆ ಇಡೀ ಇಸ್ರೇಲ್ ಜನಗಳನ್ನ, ಯೆಹೂದ್ಯ ಜನಗಳನ್ನ ಆ ಮೋದ್ರಕಾಯ್ ಕಾಪಾಡ್ದ. ಇವತ್ತು ನನ್ನನ್ನ, ನಿನ್ನನ್ನ ಸೈತಾನಿಂದ ಬಿಡಿಸಿ ಕಾಪಾಡಿದವರು ನನ್ನ ಪರಲೋಕದ ಮುದ್ರಕಾಯ್. ಎಸ್ತರ್ 2:5. ಮುಂದಿನ ಗ್ರಂಥ ಯಾವುದು? ಯಾರು ಸ್ವಲ್ಪ ಜನ ಮಾತ್ರ ಹೇಳ್ತೀರಾ? ಈ ಕಡೆ ಜೋರಾಗಿ ಹೇಳ್ರಿ. ಯೋಬ್. ಆಮೆನ್. ನನ್ನ ವಿಮೋಚಕನು. ಯೋಬನ ಪುಸ್ತಕದಲ್ಲಿ ನನ್ನ ಯೇಸುಸ್ವಾಮಿ ಏನಾಗಿದ್ದಾನೆ? அவர் என்றும் வாழ்கிற மீட்பர். ஹalleluya. ಆತ ನನ್ನ ವಿಮೋಚಕನಾಗಿದ್ದಾನೆ. He is my everlasting redeemer in the book of Job 19:25. 19:25ನೇ ವಾಕ್ಯ. 19:25. ಮುಂದಿನದು ಏನಿದೆ? ಜೋರಾಗೆ. ಸ್ಯಾಮ್ಸ್, ಕೀರ್ತನೆಗಳು, ಸಂಗೀತಗಳು, ಕೀರ್ತನೆಗಳಲ್ಲಿ ಆತ ನನ್ನ ಒಳ್ಳೆ ಕುರುಬ. ಹಲ್ಲೆಲೂಯಾ. அவர் எனக்கு நல்ல மேய்ப்பன். He is my good shepherd in the book of Psalms. ಕೀರ್ತನೆ 23:1. ಕೀರ್ತನೆ 23:1. ಮುಂದಿನ ಪುಸ್ತಕ ಜ್ಞಾನೋಕ್ತಿಗಳು. ಅದಕ್ಕೆ ಮುಂದಿನ ಪುಸ್ತಕ ಜೋರಾಗೆ ಪ್ರಸಂಗಿ. 2 ಪುಸ್ತಕ ಇದೆ. ನೀತಿಮೊಳಿಗಳು, ರಮೇಶ್ ಬೇಬೆ ಹೇಳ್ಬೇಕು. ನೀತಿಮೊಳಿಗಳು, ಪ್ರಸಂಗಿ. ಆಮೆನ್. ಇನ್ ದ ಬುಕ್ ಆಫ್ ಪ್ರೊವರ್ಬ್ಸ್ ಅಂಡ್ ದ ಎಕ್ಲಿಸಿಯಾಸ್ಟಸ್. ಈ 2 ಪುಸ್ತಕದಲ್ಲಿ ಆತ ನನ್ನ ಜ್ಞಾನ, ನನ್ನ ತಿಳುವಳಿಕೆ, ನನ್ನ ಬುದ್ಧಿಯಾಗಿದ್ದಾನೆ. ಆಮೆನ್. இயேசு என்ன இருக்கிறார்? இந்த 2 புத்தகத்திலே எனக்கு ஞானமும், எனக்கு தெளிந்த புத்தியும், என்னுடைய அவர் புத்தியா இருக்கிறார் எனக்கு. He is my wisdom in the book of Proverbs and Ecclesiastes. ಜ್ಞಾನೋಕ್ತಿಗಳು 1:20. ಮುಂದಿನ ಪುಸ್ತಕ. ವೆರಿ ಗುಡ್. ಮೊದಲನೇ ಸರ್ವಿಸ್ ಅಲ್ಲಿ ವಾಕ್ಯ ಅದನ್ನ ಬಿಟ್ಟರು. ಮೊದಲ ಸರ್ವಿಸಲ್ಲೇ ಇಂದ ಪುಸ್ತಕತೆ ಬಿಟ್ಟಾರ್. ಆದರೆ ಈ ಪುಸ್ತಕ ಪೂರ್ತಿ ದ ಸಾಂಗ್ ಆಫ್ ಸಾಂಗ್ಸ್, ಸಾಂಗ್ ಆಫ್ ಸಾಲೋಮನ್, பரமகீத, உன்னத பாட்டிலே மனவாட்டிக்கும் மனவாளனுக்கும் இருக்கிற சம்பந்தங்களே அங்கே ஆண்டவர் பேசுகிறார். ಮೊದಲಿಂಗನಿಗೂ ಮೊದಲಗೀತೆಗೂ ಇರುವಂತ ಸಂಬಂಧವನ್ನ ಹೇಳ್ತಾನೆ. ಇಲ್ಲಿ ಈ ಪುಸ್ತಕದಲ್ಲಿ ನನಗೆ ಆತನು ನನ್ನ ಅತಿ ಪ್ರಿಯನು, ನನ್ನ ಮೊದಲಿಂಗನು. He is my lover and bridegroom in the book of Song of Solomon. Amen. உன்னத பாட்டிலே அவர் எனக்கு நேசர், அவருக்கு எனக்கு மனவாளன். ಕೈಗಳನ್ನ ಮೇಲಕ್ಕೆತ್ತಿ ಅವ್ರನ್ನ ಆರಾಧಿಸೋಣ. ಹಲ್ಲೆಲೂಯಾ. ನನ್ನ ಪ್ರಿಯನು ಆತ. ಯಾವ ಪುಸ್ತಕದಲ್ಲಿ? ಪರಮಗೀತ. ದಯವಿಟ್ಟು ಬೈಬಲ್ ಓದಿ. ನೀವು ಬೈಬಲ್ ಓದಿಲ್ಲ ಅಂದ್ರೆ ಈ ಸಂದೇಶ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಯಾಕಂದ್ರೆ 66 ಪುಸ್ತಕದಲ್ಲೂ ಕೂಡ ನಾನು ನಿಮಗೆ ನನ್ನ ಯೇಸುವನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಂದು
ಪುಸ್ತಕದಲ್ಲೂ ಯೇಸು ಇದ್ದಾನೆ. ಯೇಸು ಇಲ್ಲದೆ ಪರಿಪೂರ್ಣತೆ ಇಲ್ಲ. ಕೈಗಳನ್ನ ಮೇಲೆ ಕೆತ್ತಿ ಅವರನ್ನು ಆರಾಧಿಸೋಣ. என்னுடையவர் அவர் பேரின்பம் என்றும் உள்ளது. என்னுடையவர் அவர் பேரின்பம் என்றும் உள்ளது. கரங்களை உயர்த்தி சாரோனின் ரோஜா பள்ளத்தாக்கில் லில்லி என்னையும் கவர்ந்து கொண்டவரே அவர் நேசத்தால் என்னையும் கவர்ந்து கொண்டவரே. சொல்லுங்க, சாரோனின் ரோஜா பள்ளத்தாக்கில் லில்லி என்னையும் கவர்ந்து கொண்டவரே அவர் நேசத்தால் என்னையும் கவர்ந்து கொண்டவரே. நானோ அவருடையவர் அவரோ என்னுடையவர். நானோ அவருடையவர் அவரோ என்னுடையவர். யாரும் அவரு? சாரோனின் ரோஜா பள்ளத்தாக்கில் லில்லி என்னையும் கவர்ந்து கொண்டவரே அவர் நேசத்தால் என்னையும் கவர்ந்து கொண்டவரே. ಉನ್ನತ ಪಾಟಲೆ ಎನ್ ನೇಸರ್ ಎನ್ ಮನವಾಳನು. ಪರಮಗೀತದಲ್ಲಿ ನನ್ನ ಪ್ರಿಯನು, ನನ್ನ ಲವ್ವರ್ ಅವನು, ಆಮೇಲೆ ನನ್ನ ಮದಲಿಂಗನು. ಮುಂದಿನ ಪುಸ್ತಕ ಜೋರಾಗಿ ಯೆಶಾಯ ಪುಸ್ತಕದಲ್ಲಿ ಆತನು ಸಮಾಧಾನ ಪ್ರಭು. ஆமென். ஏசாயா புஸ்தகத்திலே எங்களுக்கு அவர் சமாதான பிரபு. He is the precious prince of peace in the book of Isaiah. ಏಷಾಯ 9:6. ಏಷಾಯ 9:6 ವಚನ. ಮುಂದಿನ ಪುಸ್ತಕ ಯೆರೆಮೀಯದಲ್ಲಿ ಆತನು ನೀತಿಯ ಬಳ್ಳಿ. He is the righteous branch, ಅವರ ನೀತಿயின் ಚೆಡಿ. ಆಮೆನ್. ಯೆರೆಮೀಯ 23:1-8, ಯೆರೆಮೀಯ 33:14-16. ಮುಂದಿನ ಪುಸ್ತಕ ಲ್ಯಾಮೆಂಟೇಷನ್, பிரலாபಗಳು, புலம்புதல். பாத்தீங்களா? புஸ்தகத்தை விட்டு சாப்பிட்டீங்களா? என்ன இருக்குது? ಲ್ಯಾಮೆಂಟೇಷನ್ ಇಂಗ್ಲಿಷ್ನಲ್ಲಿ ಕಳೆದ ಅಂತಾರೆ பிரலாபಗಳು, தமிழ்ல புலம்புதல். புலம்புதல்லே அவர் எனக்காக அழுகிற தீர்க்கதரிசி. ಆಮೆನ್. ಲ್ಯಾಮೆಂಟೇಷನ್ ಅಲ್ಲಿ he is the weeping prophet. ನನಗೋಸ್ಕರ ಅಳುವಂತ ಪ್ರವಾದಿ ಅವನು. ನನಗೂ ದೇವರಿಗೂ ಮಧ್ಯೆ ನಿಂತುಕೊಳ್ಳುವಂತ ಪ್ರವಾದಿ ಆತ. ಪ್ರಲಾಪ 1-2, ಪುಲಂಬುದಲ್ 1-2. ಮುಂದಿನ ಪುಸ್ತಕ ಎಸೇಕೇಲಲ್ಲಿ ಆತನು 4ನೆಯ ಮನುಷ್ಯನ ಮುಖದವನು. 4 ಮನುಷ್ಯನುடைய ಮುಖமுள்ளவர். In the book of Ezekiel, he is a wonderful 4-faced man. ಓದೋಣ ಒಂದು ನಿಮಿಷ, ಅದನ್ನು ಓದಿದ್ರೆ ತುಂಬಾ ಚೆನ್ನಾಗಿರುತ್ತೆ. 1 ಎಸೆಕಿಯೇಲ್ 1:10-11 ಬೇಗ ಓದಿ. 1:10-11. அவைகளுடைய முகங்களில் சாயலாவது வலது பக்கத்தில் 4 மனுஷ்ய முகமும் சிங்கமும், இடது பக்கத்தில் 4 எருது முகமும் கழுகு முகமுமாய் இருந்தன. ಆಮೆನ್. ಕನ್ನಡದಲ್ಲಿ ಬೇಗ. ಮುಖಗಳು ಎಂತವುಗಳೆಂದರೆ ಮುಖವು ಮನುಷ್ಯನದು, ಬಲಗಡೆಯೋ ಸಿಂಹದು, ಎಡಗಡೆಯೋ ಮುಖವು ಹೋರಿಯದು, ಇನ್ನೊಂದು ಮುಖವು ಗರುಡ ಪಕ್ಷಿಯದು. ಎಷ್ಟು ಮುಖ ಇದೆ? 4 ಮುಖಗಳು ಕೂಡ ಯೇಸುವನ್ನ ಸೂಚನೆ ಮಾಡ್ತಾ ಇದೆ. ரொம்ப அர்த்தம் இருக்குது அதுல. 4 ಮುಖಗಳು, 4 ಸುವಾರ್ತೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಸುವಾರ್ತೆಯನ್ನ ಸೂಚನೆ ಮಾಡ್ತಾ ಇದೆ. 4 ಮುಖಗಳು ಏನು? ಅದು ಯೇಸುವನ್ನ ತೋರಿಸ್ತಾ ಇದೆ.
ಎಸೇಕೆಲಲ್ಲಿ ಆತ 4 ಮುಖದ ಮನುಷ್ಯ. ನೆಕ್ಸ್ಟ್ ಪುಸ್ತಕ ದಾನಿಯೇಲಲ್ಲಿ ಆತ ಉರಿಯುವ ಬೆಂಕಿಯಲ್ಲಿ 4ನೆಯ ಮನುಷ್ಯ. ಎರಿಗಿರ ಅಗ್ನಿயில் அவர் 4னவர். ಉರಿಯುವಂತ ಅಗ್ನಿಯಲ್ಲಿ 4ನೆಯ ಮನುಷ್ಯ. he is the 4th person in the burning fire. ದಾನಿಯೇಲ್ 3:25-26, ದಾನಿಯೇಲ್ 3:25-26. ಮುಂದಿನ ಪುಸ್ತಕ ಯಾವುದಿದೆ? ಹೋಸಿಯಾದಲ್ಲಿ ಆತನು ಹಿಂಜಾರುವವರಿಗೆ ಕೈ ಬಿಡದ ಗಂಡ. ಆಮೆನ್. ಇನ್ ಹೋಸಿಯಾ he is the faithful husband forever married to the backslider. பின்பற்றி போனவருக்கு கைவிடாமல் காத்துக்கொள்கிற ஒரு ಥ್ಯಾಂಕ್ ಯು என்னுடைய நண்பர். ಆಮೆನ್. ಓದೋಣ, ಅದು ವಾಕ್ಯ ಚೆನ್ನಾಗಿದೆ, ಬರ್ಕೊಳ್ಳಿ. 6:1-3 போதுமா. ನೆಕ್ಸ್ಟ್ ಅಂತ ನೆಕ್ಸ್ಟ್ ಯಾವುದು? யோவேல். ஆமென். யோவேல் தீர்க்கதரிசனத்திலே அவர் என்ன பரிசுத்த ஆவினாலும் அக்கினியாலும் வல்லமையாலும் நிரப்புகிறவர். ಯೋಬೇಲ ಗ್ರಂಥದಲ್ಲಿ ಆತ ನನ್ನನ್ನು ಪರಿಶುದ್ಧ ಆತ್ಮನಿಂದ ಅಗ್ನಿಯಿಂದ ಅಭಿಷೇಕ ಮಾಡುವಂತವನು. he is the baptizer of baptize me in the Holy Ghost and the fire in the book of Joel. 2ನೇ ಅಧ್ಯಾಯ 28-29, 2:28-29. ಮುಂದಿನ ಪುಸ್ತಕ ಜೋರಾಗೆ ಆಮೋಸನ ಪುಸ್ತಕದಲ್ಲಿ ನಮ್ಮ ಭಾರವನ್ನು ಹೊರುವವನು. he is my burden bearer, என்னுடைய சுமையை தாங்குகிறவர். ಆಮೋಸ್ 9ನೇ ಅಧ್ಯಾಯ 11-15. ಮುಂದಿನ ಪುಸ್ತಕ ಒಬದ್ಯಾದಲ್ಲಿ ಆತ ರಕ್ಷಿಸುವುದಕ್ಕೆ ಸಮರ್ಥನಾದವನು. என்னை ரட்சிக்க வல்லவர். he is mighty to save me. he is mighty to save me. ಒಬದ್ಯ 1:21, 1:21. ಮುಂದಿನ ಪುಸ್ತಕ ಯೋನಾ, the great foreign missionary, மகாதர்ம பிரச்சாரಕ. ஆமென். எல்லா இடத்திலும் சென்று நினைவே பட்டணத்துக்கு சென்று அவர் கர்த்தருடைய வார்த்தையை பகிர்ந்து கொண்டவர். ಯಾವುದರಲ್ಲಿ? ಯೋನಾ ಗ್ರಂಥದಲ್ಲಿ. ಯೋನಾ 3:1. ಮುಂದಿನ ಪುಸ್ತಕ ಮೀಕನ ಪುಸ್ತಕದಲ್ಲಿ ಆತ ಸುಂದರ ಪಾದಗಳು ಉಳ್ಳ ಒಬ್ಬ ದೂತ, ಅಳಗಾನ ಪಾದಗಳುಳ್ಳ ஒரு ದೂತನ್. he is the messenger of beautiful feet. ಮೀಕ 1:2. ನೆಕ್ಸ್ಟ್ ಪುಸ್ತಕ ನಹೋಮದಲ್ಲಿ ಆತ ದೇವರು ಆರಿಸಿಕೊಂಡವರಿಗೋಸ್ಕರ ಮುಯ್ಯಿ ತೀರಿಸುವಂತವನು. தேவனாலே தெரிந்துகொள்ளப்பட்ட ஜனங்களுக்காக அவர் பகை தீர்க்குகிறவர். he is a avenger of God's elect. நஹோமா 1:2. ஆமென். உன்னை தொடுகிறவன் அவருடைய கண்மணியை தொட்டது போல என்று சொன்னார். ஹalleluya. ನಿಮ್ಮನ್ನ ಮುಟ್ಟುವವನು ಅವರ ಕಣ್ಣು ಗುಡ್ಡೆಯನ್ನು ಮುಟ್ಟಿದ ಹಾಗೆ ಅದನ್ನ ನಿಮ್ಮನ್ನ ಕಾಪಾಡುವಂತವನು. ಮುಂದಿನ ಗ್ರಂಥ ಯಾವುದು? ಜೋರಾಗೆ ಹಾಬಕ್ಕೂಕ್ ಗ್ರಂಥದಲ್ಲಿ ಆತ ದೇವರ ಸುವಾರ್ತಿಕ, ದೇವರ ರಕ್ಷಣಾ ಕಾರ್ಯಕ್ಕಾಗಿ ಅಳುವಂತವನು. அவர் ஹாபக்குக் புஸ்தகத்திலே அவர் தேவனுடைய சுவிசேஷகன், தேவனுடைய ரட்சிப்பின் காரியத்துக்காக அழுந்து ஜெபிக்கிறவர். God's evangelist crying, revive thy work in the midst of the area. ಹಬಕ್ಕೂಕ್ 3:2. ನೆಕ್ಸ್ಟ್ ಪುಸ್ತಕ ಸೆಫೆನಿಯಾದಲ್ಲಿ ಆತ ನಮ್ಮ ರಕ್ಷಕನಾಗಿದ್ದಾನೆ. ಅವರಿನ ರಕ್ಷಕರಾಗಿರುತ್ತಾರ್. ಸೆಫನಿಯಾಲೆ 3:17. ನೆಕ್ಸ್ಟ್ ಪುಸ್ತಕ ಹಾಗಾಯ್ ಪುಸ್ತಕದಲ್ಲಿ ಆತನು ಲೋಕದಲ್ಲಿ ಇರುವಂತ ಎಲ್ಲ ಚಿನ್ನ ಬೆಳ್ಳಿಗಳಿಗೂ ಮಾಲೀಕ. ಆಮೆನ್. பொன்னு வெள்ளியும் அவருடையது. ಹಾಗಾಯ್ 2:8 ಓದ್ತೀರಾ? ಹಾಗಾಯ್ 2:8. ಯಾರ್ದು? அவருடையது. பொன்னும் இயேசுது. ஆமென்.
ಹಲ್ಲೆಲೂಯಾ. ಏನಂತಿದೆ ಕನ್ನಡದಲ್ಲಿ? 2:8 ಹಾಗಾಯ್, ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಿ ಇಸ್ ದ ಓನರ್ ಆಫ್ ಆಲ್ ದ ಸಿಲ್ವರ್ ಅಂಡ್ ದ ಗೋಲ್ಡ್ ಇನ್ ದ ಅರ್ತ್. ಮುಂದಿನದು ಯಾವುದು? ನೆಕ್ಸ್ಟ್ ಪುಸ್ತಕ ಯಾವುದು? ಜಕರ್ಯ. ನಮ್ಮ ಪಾಪವನ್ನ, ಅಶುಚಿಯನ್ನ ಶುದ್ಧಿ ಮಾಡುವ ಜೀವ ಬುಗ್ಗೆ. ஆமென். எங்களுடைய பாவத்தையும் அழுக்கையும் அழிக்கிற, அசுத்தமாக்குகிற ஜீவ ஊற்றானவர். He is the fountain opened up in the house of David for sin and the uncleanness. ಜಕರ್ಯ 13:1 ಬೇಗ ಓದಿ ಬೇಗ. ಜಕರ್ಯ 3:13. அந்நாளிலே பாவத்தையும் அழுக்கையும் நீக்க தாவீதின் குடும்பத்திலே ஆமென் திறக்கப்பட்ட ஒரு ஊற்று இருக்கும். ಆಮೆನ್. ಹಲ್ಲೆಲೂಯಾ. ಮುಂದಿನ ಪುಸ್ತಕ ಮಲಾಕಿಯಲ್ಲಿ ನಮಗೆ ಸ್ವಸ್ಥತೆಯನ್ನು ಉಂಟು ಮಾಡುವ ನೀತಿಯ ಸೂರ್ಯ. ಆಮೆನ್. என்னை சுகமாக்குகிற நீதியின் சூரியன். In the book of Malachi, he is the one who is going to heal you. His name is called Son of Righteousness. 4:2 ಓದ್ತೀರಾ? ಈ ನಾಮಕ್ಕೆ ಭಯಂದಿರಕ್ಕಿற உங்கள் மேல் நீதியின் சூரியன் உதிக்கும். ಅವ್ರ ಪೇರೆನ್ನ ಯಾರು? ಯೇಸು ಇದೆಲ್ಲ ಮಲಾಕಿಲೆ ನೀತಿயின் ಸೂರ್ಯನ್. ಯೇಸು ಏನಾಗಿದ್ದಾನೆ? ಮಲಾಕಿ ಗ್ರಂಥದಲ್ಲಿ, ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕದಲ್ಲಿ ಏನಾಗಿದ್ದಾನೆ? ನೀತಿಯ ಸೂರ್ಯ. ಹೊಸ ಒಡಂಬಡಿಕೆಗೆ ಹೋದಾಗ ಮತ್ತಾಯ ಸುವಾರ್ತೆಯಲ್ಲಿ ಆತ ಮೆಸ್ಸಿಯ, ಮತ್ತಾಯ ಸುವಿಶೇಷத்திலே அவர் மெஸ்ஸியா. மத்தாய 1:16. மார்க்க சுவிசேஷத்திலே அவர் அற்புதங்களை செய்ய வல்லவர். ಮಾರ್ಕನ ಸುವಾರ್ತೆಯಲ್ಲಿ ವಂಡರ್ ವರ್ಕರ್. ಮಾರ್ಕನ ಸುವಾರ್ತೆ 1:40-41. ಮುಂದಿನ ಗ್ರಂಥ ಯಾವುದು? ಮಾರ್ಕ ಆದ್ಮೇಲೆ ಯಾವುದು? ಲೂಕಾದಲ್ಲಿ ಸನ್ ಆಫ್ ಮ್ಯಾನ್, ಮನುಷ್ಯ ಕುಮಾರನ್. ಲೂಕ 9:23 ಮತ್ತು 27. ಮುಂದಿನ ಪುಸ್ತಕ ಯೋಹಾನ ಸುವಾರ್ತೆಯಲ್ಲಿ ಆತ ದೇವ ಕುಮಾರ, ಸನ್ ಆಫ್ ಗಾಡ್. ಯೋಹಾನ ಸುವಾರ್ತೆ 20:31. ನೆಕ್ಸ್ಟ್ ಪುಸ್ತಕ ಯಾವುದು? ಅಪೋಸ್ತಲರ ಕೃತ್ಯಗಳಲ್ಲಿ ಆತ ಅದ್ಭುತವು, ಸೂಚಕ ಕಾರ್ಯವು, அவர் அற்புதம் அடையாளங்களே அவர் காட்டுகிறவர். He is in the book of Acts. He is a sign and wonders of the Holy Spirit. Acts 2:43. ಅಪೋಸ್ತಲರ ಕೃತ್ಯಗಳು 2:43. ಯೋಹಾನ ಸುವಾರ್ತೆ 20:39-31 ನೋಡಬಹುದು ನೀವು. ಸನ್ ಆಫ್ ಗಾಡ್ಗೆ ಮರ್ತ್ಬಿಟ್ಟೆ ಹೇಳೋದು ನಾನು. ಮುಂದಿನ ಗ್ರಂಥ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಆತನು ಯಾರ್ಯಾರು ಆತನನ್ನು ಪ್ರೀತಿಸ್ತಾರೋ ಅವರಿಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುವ ಆತನು. அவரை நேசிக்கிற அனைவர்களுக்கும் எல்லா காரியங்களும் நன்மையாகவே நடக்க செய்ய வல்லவர். 8:28. ಫಸ್ಟ್ ಅಂಡ್ ಸೆಕೆಂಡ್ ಕೊರಿಂಥಿಯನ್ಸ್. ಮುಂದಿನ ಪುಸ್ತಕ ಯಾವುದು? 1 ಮತ್ತು 2ನೇ ಕೊರಿಂಥಿಯರು. ಅದರಲ್ಲಿ ಆತನು ಪರಿಶುದ್ಧಾತ್ಮನ ವರವಾಗಿದ್ದಾನೆ ಮತ್ತು ಪರಿಶುದ್ಧಾತ್ಮನ ಫಲವಾಗಿದ್ದಾನೆ. 12 ಮತ್ತು 13ನೇ ವಾಕ್ಯ, 13ನೇ ಅಧ್ಯಾಯ. 1 ಕೊರಿಂಥியர் 12, 13, 2 அத்தியாயங்கள். அவர் எங்களுக்கு இந்த புஸ்தகத்திலே பரிசுத்தாவி வரங்களும் பரிசுத்தாவி கனிகளும். 3ನೇದು ಯಾವುದು? ಜೋರಾಗೆ ಗಲಾತ್ಯರ ಬರೆದಂತ ಪುಸ್ತಕದಲ್ಲಿ ಆತನು ನಮ್ಮನ್ನ ಎಲ್ಲಾ ಶಾಪಗಳಿಂದ ಬಿಡುಗಡೆ ಮಾಡಿದ ಆತನು. ಗಲಾತ್ಯர் எழுதிய நிருபத்திலே எல்லா சாபங்களினாலே எங்களை விடுதலை செய்தவர். He was delivered us from all the curses of the generation. ಗಲಾತ್ಯರ್ 3:13-14. ಮುಂದಿನ ಪುಸ್ತಕ ಎಫೆಸರ ಪುಸ್ತಕದಲ್ಲಿ ಆತನು ದೇವರ ಹೇಳ ಶಕ್ಯವಾಗಿರುವಂತ ದೇವರ ಐಶ್ವರ್ಯ, சொல்ல முடியாத ஆண்டவருடைய ஈவு. He is the unsearchable riches of God. ಎಫೆಸರ್ 1:20, 1:20. ಮುಂದಿನ ಪುಸ್ತಕ ಫಿಲಿಪಿಯರಿಗೆ ಬರೆದಂತ ಗ್ರಂಥದಲ್ಲಿ ಆತನು ನಮಗೆ ಎಲ್ಲ ಕೊರತೆಯನ್ನು ನೀಗಿಸುವ ಆತನು. அவர் எங்கள் குறைகளை நீக்குகிறவர். ஆமென். பிலிப்பர் 4:19, 4:19.
ನೆಕ್ಸ್ಟ್ ಗ್ರಂಥ ಯಾವುದು? ಕೊಲೋಸ್ಯರ ಗ್ರಂಥದಲ್ಲಿ ಆತನು ದೇವರ ಸಂಪೂರ್ಣತೆ, he is the fullness of God. அவர் ஆண்டவருடைய சம்பூர்ணம், அவருக்குள்ளே ஆண்டவர் எல்லா வைத்து இந்த உலகத்துக்கு அனுப்பியிருக்கிறார். ಆತನಲ್ಲೇ ದೇವರ ಸಂಪೂರ್ಣತೆ ಇದೆ. ಯೇಸು ಬಲ್ಲದೆ ಬೇರೆ ದೇವರಿಲ್ಲ. ಕೊಲೋಸ್ಯರು 1:19 ಓದ್ತೀರಾ? ಕೊಲೋಸ್ಯರು 1:19 ವಚನ. ಸಕಲ ಪರಿಪೂರ್ಣವು ಅವರೊಳಗೆ ಯಾರು ಕೇಳೆ? ಸಕಲ ಪರಿಪೂರ್ಣ. ಇಂಗ್ಲಿಷ್ ಕನ್ನಡದಲ್ಲಿ ಏನಿದೆ? ಆತನಲ್ಲಿ ತನ್ನ ಸರ್ವ ಸಂಪೂರ್ಣವು ಇದೆ. ದ ಫುಲ್ನೆಸ್ ಆಫ್ ಗಾಡ್ ಇನ್ ದ ಜೀಸಸ್ ಕ್ರೈಸ್ಟ್. ಮುಂದಿನ ಗ್ರಂಥ 1 and 2 ಥೆಸಲೋನಿಯನ್ಸ್ 1 ಮತ್ತು 2 ಥೆಸಲೋನಿಕರಿಗೆ ಬರೆದಂಥ ಪತ್ರಿಕೆಯಲ್ಲಿ ಆತ ಬೇಗ ಬರಲಿರುವಂತ ನನ್ನ ರಾಜನಾಗಿದ್ದಾನೆ. ಆಮೆನ್. 1-2 ಥೆಸಲೋನಿಕலே அவர் சீக்கிரமா வரப்போகிறார் என்னுடைய ராஜா. He is a king who is going to come soon. 1 ಥೆಸಲೋನಿಕರು 4:13-18, 2 ಥೆಸಲೋನಿಕರು 1:7. ಮುಂದಿನ ಪುಸ್ತಕ 1 ತಿಮೋತಿ 2 ತಿಮೋತಿ. ಆಮೇಲೆ 1 ತಿಮೋತಿ ಮತ್ತು 2 ತಿಮೋತಿ. ಆತನು ನನಗೂ ದೇವರಿಗೂ ಮಧ್ಯಸ್ಥನಾಗಿದ್ದಾನೆ. எனக்கும் ஆண்டவருக்கும் அவர் மத்தியஸ்தராக இருக்கிறார். he is the mediator between you and God in the Timothy. 1 ತಿಮೋತಿ 2:5. ನೆಕ್ಸ್ಟ್ ಪುಸ್ತಕ ತೀತನ ಪುಸ್ತಕದಲ್ಲಿ ಆತ ನಂಬಿಕಸ್ಥನಾದ ಬೋಧಕನು. he is the faithful pastor. அவர் உண்மையாய் ಬೋಧಿக்கிறவர். ಸೌಂಡ್ ಡಾಕ್ಟ್ರಿನ್ಸ್ನ, ಅವರು ಆರೋಗ್ಯಕರವಾದ ಉಪದೇಶವನ್ನ ನಮಗೆ ತಿಳಿಸಿಕೊಡುವಂಥವನು. ಎರಡನೇ ಅಧ್ಯಾಯದಲ್ಲಿ ನೋಡ್ಬೋದು ಇವನ್ನ. ತೀತ 2 ಅಧ್ಯಾಯದಲ್ಲಿ. ನೆಕ್ಸ್ಟ್ ಪುಸ್ತಕ ಯಾವುದು? ಜೋರಾಗೆ. ಫಿಲೋಮಿನ್ ಮತ್ತು ಹೀಬ್ರೂ ಇದೆಯಾ? ಹೀಬ್ರೂ ಪುಸ್ತಕ, ಫಿಲೋಮನ ಪುಸ್ತಕದಲ್ಲಿ ಆತನು ನಮಗೆ ದ ಬ್ಲಡ್ ಆಫ್ ದ ಎವರ್ ಲಾಸ್ಟಿಂಗ್ ಕವನೆಂಟ್, ನಿತ್ಯತ್ವಕ್ಕೂ ಸ್ಥಾಪಿಸಲ್ಪಟ್ಟಂತಹ ರಕ್ತವಾಗಿದ್ದಾನೆ. ಆಮೆನ್. அவர் நித்திய உடன்படிக்கையின் ரத்தத்தை சிந்தினவர். ஹல்லேலூயா. ಇಬ್ರು 9:12. ನೆಕ್ಸ್ಟ್ ಪುಸ್ತಕ ಯಾವುದು? ಜೇಮ್ಸ್. ವೆರಿ ಗುಡ್. ಬುಕ್ ಆಫ್ ಜೇಮ್ಸ್. ಯಾಕೆ ಹಂಗೆ ಹೋರಾಡ್ಕೊಡೋದು? ಪಾತ್ಕೊಮ್ಮ, ಆಂಡ್ರು ಪ್ರಸನ್ನ ಇದ್ದಾರದೇನಕ್ಕೆ ದೇವರ. ನೆಕ್ಸ್ಟ್ ಪುಸ್ತಕ ಯಾವುದಪ್ಪ? ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ ಆತನನ್ನು ವಾಸಿ ಮಾಡುವಂತ ಘನವೈದ್ಯನು. அவர் என்னை சுகமாக்குகிற கனவைத்தியனாக இருக்கிறார். he is my greatest physician in the book of James. James 5:15, 5:15, 5:15ನೇ ವಾಕ್ಯ. ನೆಕ್ಸ್ಟ್ ಪುಸ್ತಕ ಯಾವುದು? 1 ಪೇತ್ರ 2 ಪೇತ್ರ. ಅದರಲ್ಲಿ ನನಗೆ ಆತನು ಮಹಾ ಪ್ರಧಾನ ಕುರುಬನು, ಮಹಾಕುರುಬನು, ಬೇಗ ಬರುವಾತನು, ನಮಗೆ ನಿತ್ಯ ಕಿರೀಟವನ್ನು ಕೊಡುವಾತನು. 1 ಪೇತ್ರ 2 ಪೇತ್ರಲೇ அவர் பிரதான மேய்ப்பன் வரப்போகிறார், ನಿತ್ಯ ಕಿರೀಟತೆ ತರಪ್ಪೋகிறார். 1 ಪೇತ್ರ ಮತ್ತು 2 ಪೇತ್ರ 5:4 ಓದೋಣ. 1:5-4. ಓಕೆ. ನೆಕ್ಸ್ಟ್ ಯಾವುದು? 1 ಯೋಹಾನ, 2 ಯೋಹಾನ, 3 ಯೋಹಾನ. ಈ 3 ಗ್ರಂಥಗಳಲ್ಲೂ he is everlasting love, ಅಳಿದು ಹೋಗದಂತ ಪ್ರೀತಿ, ಅವರ ಅಳವಿಲ್ಲ, ಅವರ ಅಳಿಂದು ಹೋಗಾದ ಅನ್ಬು. 1 ಯೋಹಾನ 4:8. ಮುಂದಿನ ಗ್ರಂಥ ಜೂಡ್, ಯೂದನ ಗ್ರಂಥ. ಇದರಲ್ಲಿ ಆತನು ಸಾವಿರಾರು ಪರಿಶುದ್ಧರ ಸಮೇತ ತಿರುಗ ಬೇಗ ಬರಲಿರುವಂತವನು. ಆಮೆನ್. ಪರಿಶುದ್ಧ ಸೈನ್ಯത്തോடு திரும்பி வரப்போகிறவர். யூதா ಗ್ರಂಥದಲ್ಲಿ ಅವನು எழுதுகிறான். ಯೂದಾ 1:14-15, 1ನೇ ಅಧ್ಯಾಯ ಇರದೆ ಒಂದೇ ಪುಸ್ತಕ 14-15. ಕೊನೆಯ ಗ್ರಂಥ ಯಾವುದು? ಪ್ರಕಟಣೆ ಗ್ರಂಥ. வெளிப்படுத்தல் ವಿಶೇಷಂ, ದ ಬುಕ್ ಆಫ್ ರೆವೆಲೇಷನ್. ಕೊನೆಯ ಪುಸ್ತಕದಲ್ಲಿ ದ ಕಿಂಗ್ ಆಫ್ ಕಿಂಗ್ಸ್ ಅಂಡ್ ದ ಲಾರ್ಡ್ ಆಫ್ ಲಾರ್ಡ್ಸ್. ಕೊನೆಯ ಪುಸ್ತಕದಲ್ಲಿ
ಆತ ರಾಜಾದಿರಾಜನು, ಕರ್ತಾದಿ ಕರ್ತನು. ಆಮೆನ್. கடைசி புஸ்தகத்திலே அவர் ராஜாதிராஜா, கர்த்தாதி கர்த்தர். வெளிப்படுத்தல் விசேஷம் 17, 14, 17, 14. ಯಾರನ್ನ ಬೇಗ ಓದಿ ಮುಗಿಸ್ತೇನೆ. வெளிப்படுத்தல் விசேஷம் 17, 14. அவர் யார்? அவர் ஆட்டுக்குட்டியானவர் யார்? ಕರ್ತಾದಿ ಕರ್ತನು, ರಾಜಾದಿ ರಾಜ್ಯವು. ಹೋದು ತಮಿಳು ಕಾಣದಲ್ಲಿ ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು. ಯಾರವನು? ಆದರೆ ಆತನು ಕರ್ತರ ಕರ್ತನು, ರಾಜಾದಿ ರಾಜನು. ಆಮೆನ್. ಸಾಕುಮ್ಮ. ಆಮೆನ್. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ಆತ ಎಬೆಲನ ಕಾಣಿಕೆ. ಆದಿಕಾಂಡದಲ್ಲಿ ಎಬೆಲನ ಕಾಣಿಕೆ. ಹಿ ಇಸ್ ದ ಏಬಲ್ ಸ್ಯಾಕ್ರಿಫೈಸ್. ಏಬೆಲುடைய ಬಲಿ. ಆದಿಕಾಂಡ 4:4. ನೋಹನ ಜೀವಿತದಲ್ಲಿ ಆತ ಕಾಮನ ಬಿಲ್ಲು, ರೈನ್ಬೋ. ಆಮೇಲೆ ನೋಹನ ಕಾಮನ ಬಿಲ್ಲು ಆತ. ಆದಿಕಾಂಡ 9:13. ಅಬ್ರಹಾಮನ ಟಗರು. ಆದಿಕಾಂಡ 22:13. ಅಬ್ರಹಾಮನ ಟಗರು. ஈசாக்கன பாவி. ஈசாக்குடைய என்ன சொல்றாரு? பாவிಗೆ ಏನಂತಾರೆ? ಕೆಣರ್. ಆದಿಕಾಂಡ 24:62. he is the Isaac well. 25:11. he is the Jacob's ladder. ಆತನು ಯಾಕೋಬನ ಏಣಿಯಾಗಿದ್ದಾನೆ. ಯಾಕೋಬುடைய ಏಣಿ. ಆದಿಯಾಗಮಂ 28:12, 28:12. he is the Samuel's horn of oil. ಸಮುವೇಲನ ಎಣ್ಣೆ ತುಂಬಿರುವಂತ ಕೊಂಬು ಅದು. 1 ಸಾಮ್ಯೇಲ್ 16:1 ಮತ್ತು 13ನೇ ವಾಕ್ಯ. ಈತನು ದಾವೀದನ ಕವಣೆ, ಸ್ಲಿಂಗ್ ಶಾಟ್. என்ன சொல்றாரு கவனைக்கு? அவன் போட்ட பங்கு இல்லை, அதில்ல தைல கொம்பு. சாமுவேல் டேவிட்க்கு போட்டு அடிக்கிறானே கொல்லியாத்து. ಎಸ್ ಕ್ಯಾಟ್ರಿಬಿಲ್ ಇಂಗ್ಲೀಷಲ್ಲಿ ಇದು ಹೋಗೋಣ. ಆಮೇಲೆ 1 ಸಾಮ್ಯೇಲ್ 17:40. he is the John the Baptist lamb of God. ಸಾನಿಕನಾದ ಯೋಹಾನನ ಯಜ್ಞದ ಕುರಿಮರಿ. ಯೋಹಾನ ಸುವಾರ್ತೆ 1. ಯೋವಾನ್ ಸ್ನಾನಿಕನುடைய ದೇವ ಆಟುಕುಟ್ಟಿ. 1:29 ಮತ್ತು 35. he is the darkest in dark night, he is the bright and morning star. ಕತ್ತಲೆ ತುಂಬಿರುವಂಥ ಈ ಲೋಕದಲ್ಲಿ ಆತನು ಉದಯ ಸೂಚಕ ನಕ್ಷತ್ರ. ಆಮೆನ್. ಪ್ರಕಟಣೆ 22:16. ಹಲ್ಲೆಲೂಯಾ. ಯಾರ್ಯಾರು ಮರಣಾಂಧಕಾರದಲ್ಲಿ, ಕತ್ತಲೆಯಲ್ಲಿ, ಇಕ್ಕಟ್ಟಿನ ಕಣಿವೆಯಲ್ಲಿ ಹೋಗ್ತಾ ಇದ್ದರು, ಅವರಿಗೆ ಆತನು ಬಯಲಿನ ಸಂಪಿಗೆ, ತಗ್ಗಿನ ತಾವರೆ, ಶಾರೋನಿನ ರೋಜಾ, ಆಮೆನ್, ಬಂಡೆಯಲ್ಲಿ ಇರುವಂಥ ಜೇನು, ಹಲ್ಲೆಲೂಯಾ, ಆತನು ನಮ್ಮನ್ನು ನಡೆಸುವಂಥ ದೊಣ್ಣೆಯು ಕೋಲು ಆಗಿದ್ದಾನೆ. ಪರಮಗೀತ 2:1-2, ಕೀರ್ತನೆ 81:16, ಏಷಯ 3:1. ಈ ದೇವರು ಯಾರು? ನಂಗೆ ಆರಾಧಿಕರ ದೇವನ್ ಯಾರು? ಆದಿಕಾಂಡ 21:33ನೇ ವಾಕ್ಯ ಓದೋಣ. He is the everlasting God. அவர் நித்தியத்துக்கும் ಇರಪ್ಪೋಗಿರ ದೇವನ್. ಆಮೇನ್. ನಿತ್ಯ ದೇವರು. 21:33 ಓದ್ಬಿಟ್ಟು ಪ್ರಾರ್ಥನೆ ಮಾಡೋಣ. 21:33 ಆದಿಕಾಂಡ. தேவனாகிய கர்த்தருடைய
கர்த்தருடைய நாமம் என்ன பேர் அவரது? சதா காலமும் உள்ள தேவனாகிய கர்த்தர். ಕಾಣದಲ್ಲಿ ಏನಿದೆ? ಬೆರ್ಷಬದಲ್ಲಿ ಅಚಲ ವೃಕ್ಷವನ್ನು ನೆಟ್ಟು ಏನಂತ ಅವ್ರ ಹೆಸರು? ನಿತ್ಯ ದೇವರು. ಇಂಗ್ಲಿಷಲ್ಲಿ ಏನಂತಿದೆ? ಎವರ್ ಲಾಸ್ಟಿಂಗ್ ಗಾಡ್ whom you are worshipping. He is everlasting God. He is my Jesus. Hallelujah. ನಂಗೆ ಆರಾಧಿಕರ ದೇವನ್ ಯಾರ್? அவர் ನಿತ್ಯ ದೇವನ್. ಅವ್ರ பேர் ಯೇಸು. Hallelujah. ನಿನ್ನ 66 ಪುಸ್ತಕದಲ್ಲೂ ಆತ ಇದ್ದಾನೆ. In every book in the Bible Jesus Christ is there. நீங்க படிக்கிற எல்லா புஸ்தகத்திலும் ஆண்டவராக இயேசு இருக்கிறார். அவர் இல்லாமல் இந்த பைபிள் இல்லை. அவர் தான் வார்த்தையானவர். ஹalleluya. ಧರ್ಮೋಪದೇಶ ಕಾಂಡ ಉಪಾಗಮಂ 33:27. ಧರ್ಮೋಪದೇಶ ಕಾಂಡ 33:27ನೇ ವಾಕ್ಯ ಇದೆಯಮ್ಮ? 33 ಡ್ಯೂಟ್ರಾನಮಿ. யார் அவரு? அநாதி தேவன் எனக்கு ಅಡೈಕಲಮಾನಾರ್. ಆಮೆನ್. ಏನಂತಿದೆ ಕಾರಣದಲ್ಲಿ? 33:27. ಆದಿಯಿಂದಲೂ ನಮಗೇನಾಗಿದ್ದಾನೆ? ಆದಿಯಿಂದಲೂ ದೇವರೇ ನಮಗೆ ನಿವಾಸ ಸ್ಥಾನ. ಹಲ್ಲೆಲೂಯಾ. ಆಮೆನ್. ಅನಾದಿ ದೇವನ್. ಹಲ್ಲೆಲೂಯಾ. He is the everlasting God. ಆಮೆನ್. ಎದ್ದು ನಿಂತು ಪ್ರಾರ್ಥಿಸೋಣ. That's my Jesus. ಬೈಬಲ್ನ ಅದಕ್ಕೆ ನಾವು ಓದಿ ಅಂತ ಹೇಳೋದು. ಎಲ್ಲ ಕಡೆಯಲ್ಲೂ ನೀವು ಯೇಸುವನ್ನು ಕಾಣ್ತಾ ಹೋಗ್ತೀರಾ. ಯೇಸುವೆ நீங்கள் காண முடியும். Thank you Holy Spirit. ದೀಪ ಜೊತೆಗಾರ ನೀನೇ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೇ, ಸಂತೈಸುವ ಕರ್ತನೇ. ಬೀಟಾಕೋಬೇಕ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾದನೇ. ಆಹಾ ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾದನೇ. ಕೈಗಳನ್ನು ಮೇಲೆ ಕೆತ್ತಿ ಎಂದೆಂದು ಇರುವ ನಮ್ಮ ರಾಜನೇ, ರಾಜನೇ. ಹಾಡ್ರಿ ಜೋರಾಗೆ. ಎಂದೆಂದು ಇರುವ ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ನ ರಾಜ್ಯ ಬೇಕು, ನಿಮ್ಮ ಚಿತ್ತ ಆಗಬೇಕು, ಆಗಬೇಕು. ನಿನ್ನಾಮ ಸಾಕು, ನಿಮ್ಮ ರಾಜ್ಯ ಬೇಕು, ನಿಮ್ಮ ಚಿತ್ತ ಆಗಬೇಕು. ಕೈಗಳನ್ನ ಮೇಲೆ ಕೆತ್ತಿ ನಿತ್ಯ ದೇವರನ್ನು ಆರಾಧನೆ ಮಾಡಿ. ಹಲ್ಲೆಲೂಯಾ. He is the everlasting God.
ಅತಿ ಶ್ರೇಷ್ಠವಾದ ನಿಮ್ ರಕ್ತದಿಂದ ನಮ್ಮನ್ನು ಬೇಡಿಸಿದೆ. ಹಾಡ್ರಿ ಎಲ್ಲ. ಅತಿ ಶ್ರೇಷ್ಠವಾದ ನಿಮ್ ರಕ್ತದಿಂದ ನಮ್ಮನ್ನು ಬೇಡಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದೇ ಆರಿಸಿದೆ, ನಿಮಗೆಂದೇ ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿಮಗೆಂದೇ ಆರಿಸಿದೆ. ಕೈಗಳನ್ನ ಮೇಲೆ ಕೆತ್ತಿ ಆರಾಧನೆ. ಯೇಸುವೇ ನನ್ನ ಆಪ್ತ. ಈ ಕ್ರಿಸ್ಮಸ್ ನಿಮಗೆ ಬೆಳಕು, ಸಂತೋಷ, ಸಮಾಧಾನವನ್ನು ಕೊಡಲಿ. ಇವತ್ತು ನೀವು ಮನೆಗೆ ಕರೆದು ಇಲ್ಲ ನೀವು ಅಡುಗೆ ಮಾಡಿ ಯಾರ್ಯಾರಿಗೆ ಊಟ ಕೊಡ್ತೀರೋ ಅವರೆಲ್ಲರೂ ರಕ್ಷಣೆಗೆ ಬರಲಿ. ಈ ನಿತ್ಯ ದೇವರನ್ನು ಅವರು ಅರಿಲಿ, ಅನಾದಿ ದೇವರನ್ನು ಅವರು ಅರಿತುಕೊಳ್ಳಲಿ. ಆತನೇ ನನ್ನ ಜೀವಿತದ ಪ್ರತಿಯೊಂದು ಭಾಗವಾಗಿದ್ದಾನೆ. ಆತನೇ ಕೇಂದ್ರ ವ್ಯಕ್ತಿ. ಆತನೇ ನನ್ನ ಉಸಿರು, ನನ್ನ ಬಾಳ ಪ್ರಕಾಶ. ಯೇಸು ಇಲ್ಲದೆ ನಮ್ಮ ಜೀವಿತ ಇಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ರಕ್ತವನ್ನು ನಿಮ್ಮ ಮೇಲೆ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಮೂಲಕ ಅನೇಕರಿಗೆ ಯೇಸು ಕೊಡಲ್ಪಡಲಿ, ಜೀವ ರಟ್ಟಿ ಕೊಡಲ್ಪಡಲಿ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಯೇಸು ಕ್ರಿಸ್ತುವಿன் ரத்தம் ஜெயம், ಯೇಸು ಕ್ರಿಸ್ತುವಿன் ரத்தம் ஜெயம், ಯೇಸು ಕ್ರಿಸ್ತುವಿன் ரத்தம் ஜெயம். ಆಮೇನ್. God bless you, ma.